ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ವಿಶೇಷವಾದಂತ ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಬಂಧುಗಳೇ, ನಿಮ್ಮಲ್ಲಿ ಸಾಕಷ್ಟು ಮಂದಿಗೆ ನಾನು ಡಾಕ್ಟರ್ ಆಗಬೇಕು, ಆ ಮೂಲಕ ಸೇವೆಯನ್ನ ಮಾಡಬೇಕು ಅಂತ ಆಸೆ ಇರುತ್ತೆ. ಆದ್ರೆ ನಾನಾ ಕಾರಣಗಳಿಗಾಗಿ ಅದು ಸಾಧ್ಯ ಆಗಿರೋದಿಲ್ಲ. ಒಂದು, ನೀಟ್ ಪರೀಕ್ಷೆಯಲ್ಲಿ ನೀವು ಅಂದ್ಕೊಂಡಷ್ಟು ಮಾರ್ಕ್ಸ್ ಬಂದಿರೋದಿಲ್ಲ. ಅದಾದ ಬಳಿಕ ನಿಮಗೆ ಪೇಮೆಂಟ್ ಅಥವಾ ಡೊನೇಷನ್ ಅನ್ನ ಕಟ್ಟೋದಿಕ್ಕೂ ಕೂಡ ಸಾಧ್ಯ ಆಗಿರೋದಿಲ್ಲ. ಈ ಕಾರಣಕ್ಕಾಗಿ ನೀವು ಕನಸು ಕಮರಿ ಹೋಯ್ತು ಅಂತ ನಿಮ್ಮಲ್ಲಿ ತುಂಬಾ ಮಂದಿ ಅಂದ್ಕೊಂಡಿರ್ತೀರಿ. ಆದ್ರೆ ಹಾಗಾಗೋದಿಲ್ಲ. ನಿಮಗೆ ಭಾರತದಲ್ಲಿ MBBS ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ರೂ ಕೂಡ, ಅಥವಾ ಇಲ್ಲಿ ನೀವು ಅಂದ್ಕೊಂಡಿದ್ದನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗದೆ ಇದ್ರೂ ಕೂಡ, ವಿದೇಶದಲ್ಲಿ ನೀವು MBBS ಮಾಡಿ ಅದಾದ ಬಳಿಕ ಡಾಕ್ಟರ್ ಆಗೋದಕ್ಕೆ ಬಹಳ ಅದ್ಭುತವಾದಂತ ಅವಕಾಶ ಇದೆ. ರಷ್ಯಾ ಸೇರಿದಂತೆ ಸಾಕಷ್ಟು ದೇಶಗಳಲ್ಲಿ ಅಂಥದ್ದೊಂದು ಅವಕಾಶ ಇದೆ. ಹಾಗಾದ್ರೆ ಅವಕಾಶವನ್ನ ಕಲ್ಪಿಸಿಕೊಡುವಂತವ್ರು ಯಾರು? ಡಾಕ್ಟರ್ ಡ್ರೀಮ್ಸ್ ಎನ್ನುವಂತ ಒಂದು ಸಂಸ್ಥೆ ಇದೆ. ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿದ್ರೆ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಆದಂತ ಮಾಹಿತಿ ಸಿಗ್ತಾ ಹೋಗುತ್ತೆ. ಆ ಸಂಸ್ಥೆ ನಿಮಗೆ ಅದ್ಭುತವಾದಂತ ವೇದಿಕೆಯನ್ನ ಕಲ್ಪಿಸಿ ಕೊಡುತ್ತೆ. ಇಲ್ಲಿಯವರೆಗೆ ಆ ರೀತಿಯಾಗಿ ಸಾಕಷ್ಟು ಮಂದಿಗೆ ವೇದಿಕೆಯನ್ನ ಕಲ್ಪಿಸಿ ಕೊಟ್ಟಿದೆ. ಇದೀಗ ಆ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತ ಮುಬಾರಕ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಭಾರತದಲ್ಲಿ ಇರುವಂತಹ ಸವಾಲುಗಳು ಏನು, ವಿದೇಶದಲ್ಲಿ MBBSಗೆ ಹೇಗೆ ಅವಕಾಶ ಇದೆ, ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ. ಇತ್ತೀಚೆಗೆ ತಾನೇ ನೀಟ್ ಎಕ್ಸಾಮ್ ನ ರಿಸಲ್ಟ್ ಕೂಡ ಬಂದಿದೆ. ಈ ಸಂದರ್ಭದಲ್ಲಿ ನೀವು ಗಮನಿಸಲೇಬೇಕಾಗಿರುವಂತ ವಿಡಿಯೋ ಇದು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದೆ ಸರ್? ಮೊದಲಿಗೆ ನಾನು ಅದೇ ವಿಚಾರಕ್ಕೆ ಬರ್ತೀನಿ, ಆನಂತರ ಉಳಿದ ವಿಚಾರಕ್ಕೆ ಬರೋಣ. ಹೇಗೆ ರೆಸ್ಪಾನ್ಸ್ ಹೇಗಿದೆ? ಅಂದ್ರೆ ಈಗ ಫಾರಿನ್ಗೆ ಹೋಗಿ MBBS ಮಾಡೋದಕ್ಕೆ ಜನ ತುಂಬಾ ಆಸೆ ಪಡ್ತಿದ್ದಾರೆ, ಹೇಗೆ ಅಂತ? ಸರ್, ತುಂಬಾ ಆಸೆ ಪಡ್ತಾ ಇದ್ದಾರೆ ಸ್ಟೂಡೆಂಟು. ಯಾಕಂದ್ರೆ ಸ್ಟೂಡೆಂಟ್ ಇಲ್ಲಿ ಮೂರ್ ವರ್ಷ, ನಾಲ್ಕು ವರ್ಷ ನೀಟ್ ಎಕ್ಸಾಮ್ಗೆ ರಿಪೀಟ್ ಮಾಡಿದ್ರು ಕೂಡ ಇಂಡಿಯಾದಲ್ಲಿ ಸೀಟ್ ಸಿಗ್ತಾ ಇಲ್ಲ. ಈಗ ಲಾಂಗ್ ಟರ್ಮ್ ಅನ್ನೋ ವಿಚಾರ ಮೇ ಬಿ 26 ಇಂದ ಬರಲ್ಲ ಅಂತ ನನಗೆ ಅನಿಸ್ತಾ ಇದೆ. ಏನಕ್ಕಂದ್ರೆ ಮೂರ್ ವರ್ಷ ರಿಪೀಟ್ ಮಾಡಿದ್ರು ಕೂಡ ಒಳ್ಳೆ ಅಂಕಗಳು ಬಂದಿಲ್ಲ. ಕಟ್ ಆಫ್ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಈಗ 27 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ, 1,06,000 ಸೀಟ್ಸ್ ಮಾತ್ರ ಇರೋದು. ಈಗ ಪ್ರತಿಯೊಬ್ಬರಿಗೂ ಇಂಡಿಯಾದಲ್ಲಿ ಸೀಟ್ ತಗೋಬೇಕಂದ್ರೆ 100% ಚಾನ್ಸ್ ಅಂತೂ ಇಲ್ಲ. ಇದ್ರಲ್ಲಿ ಏನ್ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ, ಸ್ಟೂಡೆಂಟ್ ತುಂಬಾ ಇಂಟ್ರೆಸ್ಟ್ ತೋರಿಸಿ ಬರ್ತಾ ಇದಾರೆ. ಈಗ ಫಸ್ಟ್ ಈಗ ಒಂದು 4-5 ವರ್ಷ ಮುಂಚೆಗೂ ಇವಾಗ ನಾವು ಕಂಪೇರ್ ಮಾಡಿ ನೋಡಿದ್ರೆ, ಸ್ಟೂಡೆಂಟ್ಸ್ ಅವರೇ ಸೆಲ್ಫ್ ಆಗಿ ಕಾಲೇಜಸ್ ಅನ್ನ ರಿಸರ್ಚ್ ಮಾಡಿ, ಸರ್ ಇದೇ ಮೆಡಿಕಲ್ ಕಾಲೇಜಲ್ಲಿ ನಮ್ಗೆ ಅಡ್ಮಿಷನ್ ಬೇಕಂತ ಬರ್ತಿರೋ ಸಂಖ್ಯೆ ಸುಮಾರು ಚೆನ್ನಾಗಿದೆ ಈಗ. ಸೊ ಅದಕ್ಕೋಸ್ಕರ ರೆಸ್ಪಾನ್ಸ್ 100% ತುಂಬಾ ಚೆನ್ನಾಗಿದೆ ಸರ್. ಓಕೆ, ಜನರಿಗೊಂದು ಮಾಹಿತಿ ತಿಳಿಲಿ ಅನ್ನೋ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ. ಭಾರತದಲ್ಲಿ ಏನ್ ಸರ್ ಸವಾಲು ಏನು? ಅಂದ್ರೆ MBBS ಮಾಡೋದಾಗ್ಲಿ, ಅಥವಾ ನೀಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋದಾಗ್ಲಿ, ಅಥವಾ ನಾನಿಲ್ಲಿ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇರುತ್ತಲ್ಲ, ನೀವಾಗ್ಲೇ ಹೇಳ್ತಾ ಇದ್ರಿ 26 ಲಕ್ಷ ಜನ ಎಕ್ಸಾಮ್ ಬರೀತಾರೆ, ಅವಕಾಶ ಇರೋದು ಕೇವಲ 1 ಲಕ್ಷ ಮಂದಿಗೆ ಮಾತ್ರ. ಒಟ್ಟಾರೆ ಏನು ಚಾಲೆಂಜಸ್ ಏನಿದೆ ಅಂತ ಇಲ್ಲಿ? ಸರ್, ಇಲ್ಲಿ ಸೀಟ್ಸ್ ಇರೋದು 20% ಗೌರ್ಮೆಂಟ್ ಸೀಟ್ಸ್. ಇವಾಗ ರಿಮೈನಿಂಗ್ 80% ಇರೋದು ಈಗ ಪೇಮೆಂಟ್ ಶೀಟ್ಗೆ ಹೋಗ್ಬೇಕು. ಈಗ 1 ಲಕ್ಷ ಸ್ಟೂಡೆಂಟ್ ಸೀಟ್ ತಗೊಂಡ್ರು ಕೂಡ ರಿಮೈನಿಂಗ್ 25 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. ಇವಾಗ ಅವ್ರಿಗೆ ಏನಿದೆ, ಅಬ್ರಾಡ್ ಅಲ್ಲೇ ಅವಕಾಶ ಇರೋದು. ಇವಾಗ ಇಲ್ಲಿ ಚಾಲೆಂಜಸ್ ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕು, ಇಲ್ಲಾಂದ್ರೆ ಹೈಯೆಸ್ಟ್ ಬಜೆಟ್ ಇರಬೇಕು. ಅವ್ನಿಗೆ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಅವನಿಗೆ ಗೌರ್ಮೆಂಟ್ ಸೀಟ್ ಪ್ರಕಾರ ಅವನಿಗೆ ಸೀಟ್ ಸಿಗಬಹುದು. ಈಗ ಕಡಿಮೆ ಅಂಕಗಳು ಬಂದಿರುವಂತಹ ವಿದ್ಯಾರ್ಥಿಗಳ ಹತ್ರ ಬಜೆಟ್ ಇಲ್ಲ, ಬಜೆಟ್ ಇರೋರ ಹತ್ರ ಮಾರ್ಕ್ಸ್ ಇಲ್ಲ. ಈ ತರ ಬಂದು ಕನ್ಫ್ಯೂಷನ್ಸ್ ಸುಮಾರು ನಡೀತಿದೆ ನಮ್ಮ ಇಂಡಿಯಾದಲ್ಲಿ. ಸೊ ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಈಗ ಫಾರಿನ್ ಕಳಿಸುವಂತ ಕೆಲಸ ಒಂದು ತುಂಬಾ ಸ್ಮೂತ್ ಆಗಿ ನಡೀತಾ ಇದೆ. ಸುಮಾರು ವಿದ್ಯಾರ್ಥಿಗಳು ಡಾಕ್ಟರ್ಸ್ ಮುಖಾಂತರ ಈ ವರ್ಷ ಕೂಡ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಟ್ರಾವೆಲ್ ಮಾಡ್ತಾ ಇದ್ದಾರೆ ಸರ್. ಓಕೆ, ಅಂದ್ರೆ ಈಗ ಪೇಮೆಂಟ್ ವಿಚಾರಕ್ಕೆ ನಾನು ಬರೋದಾದ್ರೆ, ನಮ್ಮಲ್ಲಿ MBBS ಕ್ಲಿಯರ್ ಮಾಡಬೇಕು ಅಂತಾದ್ರೆ ಪೇಮೆಂಟ್ ಸೀಟು ಎಷ್ಟಾಗುತ್ತೆ ಸರ್ ಇಲ್ಲಿ ಖರ್ಚು? ನಮ್ಮ ಭಾರತದಲ್ಲಿ ನಾವು MBBS ಮಾಡ್ಬೇಕಂದ್ರೆ ಸರ್, ಒಳ್ಳೆ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಅವ್ರಿಗೆ ಕ್ಯಾಟಗರಿ ವೈಸು ಫ್ರೀ ಸೀಟ್ ತಗೋಬೇಕಾಗಿರುವಂತ ಮಾರ್ಕ್ಸ್ ಅಂದ್ರೆ OBC SC STಗೆ ಅಬೌವ್ 480 ಬರಬೇಕು. ಅಬೌವ್ 450 480 ಬರ್ತಿದೆ ಅಂದ್ರೆ ಅಂತ ವಿದ್ಯಾರ್ಥಿಗಳಿಗೆ ಈ 2025-26 ಅಕಾಡೆಮಿಕ್ಸ್ ಅಲ್ಲಿ ಸೀಟ್ ಸಿಗಬಹುದು. ಅದೇ ಜನರಲ್ ಕ್ಯಾಟಗರಿ ಆಗಿದ್ರೆ ಮಿನಿಮಮ್ ಅವರು 550 ಮೇಲೆ ತಗೊಂಡ್ರೆ ಇಂಡಿಯಾದಲ್ಲಿ ಸೀಟ್ ತಗೊಳಕ್ ಸಾಧ್ಯ. ಈಗ ಕಡಿಮೆ ಮಾರ್ಕ್ಸ್ ಬಂದಿದೆ, ಕಡಿಮೆ ಬಜೆಟ್ ಇರುವಂತಹ ವಿದ್ಯಾರ್ಥಿಗಳಿಗೆ ಹೊರ ದೇಶದಲ್ಲಿ ಬಂದು ಗೋಲ್ಡನ್ ಆಪರ್ಚುನಿಟೀಸ್ ಇದೆ ಸರ್. ಈಗ ಸ್ಟೂಡೆಂಟ್ ಜಸ್ಟ್ OBC SC ST ಕ್ಯಾಟಗರಿ ಇರುವಂತಹ ವಿದ್ಯಾರ್ಥಿಗಳಿದ್ರೆ 113 ಮಾರ್ಕ್ಸ್ ಬಂದಿದ್ರೆ ಸಾಕು. 720ಗೆ 113 ಮಾರ್ಕ್ಸ್ ಬಂದಿದ್ರೆ ವಿದೇಶದಲ್ಲಿ ಇರುವಂತ ಟಾಪ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಕ್ಕೆ ಅವಕಾಶ ಮಾಡಿ ಕೊಡ್ತೀವಿ. ಅದೇ ಅವ್ರು ಏನಾದ್ರು ಜನರಲ್ ಕ್ಯಾಟಗರಿ ಆಗಿದ್ರೆ ಇಲ್ಲಿ 500 ತಗೊಂಡ್ರು ಕೂಡ ಡಿಫಿಕಲ್ಟ್ ಇದೆ ಸೀಟ್ ತಗೊಳ್ಳೋದು. ಬಟ್ ಅಬ್ರಾಡ್ ಅಲ್ಲಿ ಇರುವಂತ ಗವರ್ಮೆಂಟ್ ಕೋಟಾದಲ್ಲಿ ವಿದ್ಯಾರ್ಥಿಗಳು ಓದಬೇಕಂದ್ರೆ ಜಸ್ಟ್ 144 ಮಾರ್ಕ್ಸ್ ಬಂದ್ರೆ ಫಾರಿನ್ ಅಲ್ಲಿ ಇರುವಂತ ಟಾಪ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಕ್ಕೆ ಅವಕಾಶ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಎರಡನೇದಾಗಿ ಈಗ ಬಜೆಟ್ ವಿಚಾರಕ್ಕೆ ನಾನು ಬಂದ್ರೆ, ಈಗ ಅವನಿಗೆ ಇಷ್ಟು ದೊಡ್ಡ ಇದು ಅಮೌಂಟ್ ಇಲ್ಲಿ ಕೊಡಕ್ ಆಗಿಲ್ಲ ಅಂದ್ರೆ ಫಾರಿನ್ ಅಲ್ಲಿ ಇರುವಂತ ಎಕ್ಸಾಂಪಲ್ NRI ಕೋಟಾ, ಎಕ್ಸಾಂಪಲ್ ನಮ್ಮ ಭಾರತದಲ್ಲಿ ಬಂದು NRI ಕೋಟಾದಲ್ಲಿ ವಿದ್ಯಾರ್ಥಿಗಳು ಓದ್ತಾರೆ. ಯಾವುದೇ ರೀತಿ ಡೊನೇಷನ್ ಇಲ್ಲ, ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಇಲ್ಲ, ಗವರ್ಮೆಂಟ್ ಫೀಸ್ ಕಟ್ತಾರೆ, MBBS ಮುಗಿಸ್ತಾರೆ, ಅವ್ರ ಕಂಟ್ರಿಗೆ ಅವ್ರು ವಾಪಸ್ ಹೋಗ್ತಾರೆ. ನಮಗೂ ಕೂಡ
ಎಕ್ಸಾಂಪಲ್ ರಷ್ಯಾಗೆ ನಾವು ಹೋಗ್ತೀವಿ ಅಂದ್ರೆ NRR ಕೋಟಾ, ನಾನ್ ರೆಸಿಡೆನ್ಸ್ ಆಫ್ ರಷ್ಯಾ, ನಮಗಂತ ಒಂದು ಫಾರಿನರ್ಸ್ ಕೋಟಾ ಇರುತ್ತಲ್ಲ, ಆ ಕೋಟಾದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಕಳಿಸ್ತೀವಿ. ಯಾವುದೇ ರೀತಿ ಹೈಯೆಸ್ಟ್ ಬಜೆಟ್ ಬರಲ್ಲ. ಈಗ ಎಕ್ಸಾಂಪಲ್ ಈಗ 20 ಇಂದ 23 ಲಕ್ಷ ರೂಪಾಯಿ ಇದ್ರೆ 6 ವರ್ಷ ಟೈಮ್ ಕೊಡ್ತೀವಿ ಸರ್. 6 ವರ್ಷ ಟೈಮ್ ಇರುತ್ತೆ, ಪ್ಲಸ್ 12 ಇನ್ಸ್ಟಾಲ್ಮೆಂಟ್ಸ್ ಕೊಡ್ತೀವಿ. ಇಟ್ ಇಸ್ ನಾಟ್ ಲೈಕ್ ಅಟ್ ಎ ಟೈಮ್ 23 ಲಕ್ಷ ಕೊಡೋ ನೆಸೆಸಿಟಿ ಇಲ್ಲ. ಅಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಅಲ್ಲಿ ಫೀಸು ಸ್ಟಾರ್ಟ್ ಆಗೋದು 3 ಲಕ್ಷ ರೂಪಾಯಿ, ಕೆಲವು ಕಾಲೇಜ್ 2.5 ಲಕ್ಷ ರೂಪಾಯಿಂದ ಕೂಡ ಕಾಲೇಜಸ್ ಇದೆ. 2,50,000 ಸುಮಾರು ಇವತ್ತು ರೈತರ ಮಕ್ಕಳು ಇವತ್ತು ಡಾಕ್ಟರ್ ನಮ್ಮ ಕಡೆಯಿಂದ ಆಗಿದ್ದಾರೆ ಸರ್. ನಮ್ಮ ಹತ್ರ ಆದಾಯ ಬರೋದೇ 6 ತಿಂಗಳಿಗೊಮ್ಮೆ, ನೀವೇನು ಬೆಸ್ಟ್ ಮಾಡಿಕೊಡ್ಬೋದು. ಅದೇ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ 8-9 ವರ್ಷ ಆಯಿತು. ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸೆಮಿಸ್ಟರ್ ವೈಸ್ ಅಂತ ಬಜೆಟ್ ಅನ್ನ ಕೊಡ್ತೀವಿ. ಒಂದೇ ಸತಿ ಕೊಡಕ್ಕಾಗಲ್ಲ, ಚಿಂತೆ ಬೇಡ. 1.5 ಲಕ್ಷ ರೂಪಾಯಿ ಸೆಮ್ ಕೊಡೋ ಕೆಪಾಸಿಟಿ ಇದ್ರೆ ನೀವು ಕೂಡ ಫಾರಿನ್ ಅಲ್ಲಿ ಇರುವಂತಹ ಟಾಪ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಕ್ಕೆ ಅವಕಾಶ ನಮ್ಮ ಡಾಕ್ಟರ್ಸ್ ಮುಖಾಂತರ ನಾವು ಹೆಲ್ಪ್ ಮಾಡಿ ಕೊಡ್ತೀವಿ. ಸುಮ್ಮನೆ ಕುತೂಹಲಕ್ಕೆ ಅದೇ ಪ್ರಶ್ನೆ ರಿಪೀಟ್ ಮಾಡ್ತೀನಿ, ನಮ್ಮಲ್ಲಿ ಪೇಮೆಂಟ್ ಸೀಟ್ ಅಂದ್ರೆ ಏನು ಕೋಟಿ ಮೀರ್ ಹೋಗುತ್ತಾ ಹೇಗೆ? 100% ಸರ್. ಈಗ ಬೆಂಗಳೂರು ರೀಜನ್ ಅಂತ ನೀವು ನೋಡಿದ್ರೆ ಒಂದು ಕ್ರಾಸ್ ಆಗುತ್ತೆ, 1.5ವರೆಗೂ ಇದೆ ಸರ್ ಇಂಡಿಯಾದಲ್ಲಿ. ಈಗ ಅದೇನಾದ್ರೂ ನಾನು ಟೈರ್ 2 ಸಿಟಿ, ಈಗ ನಮಗೆ ಶಿವಮೊಗ್ಗ ಆಗಿರ್ಬೋದು, ಈ ಕಡೆ ಹಾವೇರಿ ಆಗಿರ್ಬೋದು, ಅಂತ ಮೆಡಿಕಲ್ ಕಾಲೇಜಸ್ ಎಲ್ಲ ಮಿನಿಮಮ್ ಒಂದು ಹತ್ರ ಒಂದಿದೆ. ಬಟ್ ಬೆಂಗಳೂರಲ್ಲಿ ಪ್ರಿಫರ್ ಮಾಡ್ತಾರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಸರ್, ಬೆಂಗಳೂರಲ್ಲೇ ಓದಬೇಕು ಅಂದ್ರೆ 1.5ಕ್ಕಿಂತ ಕಮ್ಮಿ ಎಲ್ಲೂ ಮೆಡಿಕಲ್ ಸೀಟ್ ಸಿಗೋದು ಕಷ್ಟ ಇದೆ ಸರ್. ಓಕೆ, ಈಗ ಈ ನೀಟ್ ಎಕ್ಸಾಮ್ ರಿಸಲ್ಟ್ ಬಂತು, ಹೇಗಾಯ್ತು ನೀವು ಗಮನಿಸಿದ ಹಾಗೆ? ರಿಸಲ್ಟ್ ಆಲ್ಮೋಸ್ಟ್ 40% ಸ್ಟೂಡೆಂಟ್ ಎಲಿಜಿಬಲ್ ಆಗಿಲ್ಲ ಈ ವರ್ಷ. ಯಾಕಂದ್ರೆ ಪೇಪರ್ ಟಫ್ ಬಂತು. ಅವರು ಒಳ್ಳೆ ಇನ್ಸ್ಟಿಟ್ಯೂಟ್ ಅಲ್ಲಿ ಕೋಚಿಂಗ್ ತಗೊಂಡಿರ್ಲಿಲ್ಲ. ಕೆಲವರು ಒಳ್ಳೆ ಇನ್ಸ್ಟಿಟ್ಯೂಟ್ ಅಲ್ಲಿ ತಗೊಂಡಿದ್ರು ಕೂಡ ಎಲಿಜಿಬಲ್ ಆಗದೆ ಇರುವಂತ ಮಾರ್ಕ್ಸ್ ಬಂದಿದೆ. ನಾಟ್ ಕ್ವಾಲಿಫೈ ಆಗಿರೋದು ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 30% ಸ್ಟೂಡೆಂಟ್ ಇದ್ದಾರೆ. ಈಗ 30% ಸ್ಟೂಡೆಂಟ್ 113 ಮಾರ್ಕ್ಸ್ ತಗೊಳಕ್ ಆಗಿಲ್ಲ ಸರ್. ಒಳ್ಳೆ ಇನ್ಸ್ಟಿಟ್ಯೂಟ್ ಅಲ್ಲಿ ಓದಿದ್ದಾರೆ. 4 ಲಕ್ಷ 5 ಲಕ್ಷ ಕೊಟ್ಟು ಓದಿರುವಂತಹ ಸಂಸ್ಥೆಯಿಂದ ಕೂಡ ಇವತ್ತು ರಿಸಲ್ಟ್ ಬಂದಿಲ್ಲ. ನಾಟ್ ಕ್ವಾಲಿಫೈ ಆಗಿದ್ದಾರೆ ಸ್ಟೂಡೆಂಟ್. ಈಗ ಏನಾಗಿದೆ ಅಂದ್ರೆ ನೀಟು ಪ್ರತಿ ವರ್ಷ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ, ಕ್ವಶನ್ಸ್ ಡಿಫಿಕಲ್ಟ್ ಬರ್ತಾ ಇದೆ, ಇಂಡಿಯಾದಲ್ಲಿ ಸೀಟ್ ತಗೊಳಕ್ ಸಾಧ್ಯನೇ ಆಗ್ತಾ ಇಲ್ಲ. ಅಂತ ವಿದ್ಯಾರ್ಥಿಗಳಿಗೆ ನಾವೇನ್ ಹೇಳ್ತೀವಿ, ಬೇಕಾಬಿಟ್ಟು ನೀವು 3 ವರ್ಷ 4 ವರ್ಷ 4 ಲಕ್ಷ ರೂಪಾಯಿ ಕೊಟ್ಟು 15 ಲಕ್ಷ 16 ಲಕ್ಷ ನೀವು ನೀಟ್ ಕೋಚಿಂಗ್ಗೆ ಹಾಕೋ ಬದಲು ಅಬ್ರಾಡ್ ಅಲ್ಲಿ ಇರುವಂತಹ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ 6 ವರ್ಷ ಟೈಮ್ ಇರುತ್ತೆ, 12 ಇನ್ಸ್ಟಾಲ್ಮೆಂಟ್ಸ್ ಕೊಡ್ತೀವಿ, ಸ್ವಲ್ಪ ಕಟ್ಕೊಂಡ್ಬಂದ್ರೆ ಆರಾಮಾಗಿ MBBS ಮುಗಿಸ್ಕೊಂಡ್ಬರ್ಬೋದು ಸ್ಟೂಡೆಂಟ್. ಓಕೆ, ಈಗ ನಿಮ್ಮ ಪ್ರೋಸೆಸ್ ವಿಚಾರಕ್ಕೆ ಬರ್ತೀನಿ. ಈಗ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ ನಾನು ವೀಕ್ಷಕರಿಗೆ. ಇವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನೀಟ್ ಎಕ್ಸಾಮ್ ನಲ್ಲಿ ಇಂತಿಷ್ಟು ಮಾರ್ಕ್ಸ್ ಅಂತ ಬೇಕು, ಅದನ್ನ ತಗೊಳಕ್ ಸಾಧ್ಯ ಆಗಿಲ್ಲ ಅಂದ್ರೆ ಭಾರತದಲ್ಲಿ MBBS ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿಯಾಗಿ ಸಾಧ್ಯ ಆಗದೆ ಇರುವಂತವರಿಗೆ ರಷ್ಯಾ ಸೇರಿದಂತೆ ಸಾಕಷ್ಟು ದೇಶದ ಗೌರ್ಮೆಂಟ್ ಕಾಲೇಜುಗಳಲ್ಲೇ ನಿಮಗೆ ಓದುವಂತ ಅವಕಾಶ ಇರುತ್ತೆ. ಆ ಅವಕಾಶವನ್ನೇ ಇವರು ಒದಗಿಸಿಕೊಡ್ತಾರೆ. ಈಗ ಸಹಜವಾಗಿ ನಿಮ್ಗೊಂದು ಕುತೂಹಲ ಅಥವಾ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಆ ಪ್ರೋಸೆಸ್ ಹೇಗೆ ಅಂತ. ನಾನು ಅದೇ ವಿಚಾರಕ್ಕೆ ಬರ್ತೀನಿ. ಈಗ ನಿಮ್ಮ ಹತ್ರ ಬರಬೇಕು ಅಂತ ಅನ್ಕೊಳ್ತಾರೆ, ಯಾವುದೊಂದು ದೇಶದ ಆಯ್ಕೆಯನ್ನು ಕೂಡ ನೀವು ಅವ್ರಿಗೆ ಕೊಡಬಹುದು, ಇಂತಿಂತ ದೇಶ ಅಂತ ಹೇಳಿ. ಪ್ರೋಸೆಸ್ ಏನು ಸರ್? ಅಂದ್ರೆ ಆರಂಭದಲ್ಲಿ ಏನಾದ್ರು ಎಕ್ಸಾಮ್ ಬರ್ದು ಹೋಗ್ಬೇಕಾ, ಹೇಗೆ ಅದೆಲ್ಲ? ಸರ್, ಫಾರಿನ್ ಅಲ್ಲಿ ಬಂದು ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರೋದಿಲ್ಲ, ಯಾವುದೇ ರೀತಿ ಡೊನೇಷನ್ಸ್ ಇರೋದಿಲ್ಲ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಬೇಕಾಗಿರೋದು 12%. ಮಿನಿಮಮ್ ಸ್ಟೂಡೆಂಟ್ 50% ಅಂಡ್ ಅಬೌವ್ ಇದ್ರೆ ಆ ವಿದ್ಯಾರ್ಥಿಗೆ ಫಾರಿನ್ ಅಲ್ಲಿ ಅಡ್ಮಿಷನ್ ಮಾಡಕ್ಕೆ ಅವಕಾಶ ಇದೆ. ಎಲಿಜಿಬಲ್ ಆಗಿರ್ಬೇಕಂದ್ರೆ ನಮ್ಮ ಭಾರತಕ್ಕೆ ಮತ್ತೆ ನಾವು ವಾಪಸ್ ಬಂದು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನೀಟ್ ಕಂಪಲ್ಸರಿ ಇದೆ. ಅಂತ ವಿದ್ಯಾರ್ಥಿಗಳಿಗೆ ಗವರ್ಮೆಂಟ್ ಇಂದ ಪರ್ಮಿಷನ್ ಏನ್ ಕೊಟ್ಟಿದ್ದಾರೆ, ಮಿನಿಮಮ್ ಎಲಿಜಿಬಲ್ ಆಗ್ಬಿಟ್ಟು ಫಾರಿನ್ಗೆ ಹೋಗಿ ನೀಟ್ ಸ್ಕೋರ್ ಕಾರ್ಡ್ ಬೇಕಾಗುತ್ತೆ, 10th 12th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಒಂದು ಫೋಟೋ, ಈ ಆದಾಯದ ಮೇಲೆ ಬಂದು ಅಡ್ಮಿಷನ್ ಅನ್ನ ಮಾಡ್ತೀವಿ. ಯಾವುದೇ ಒಂದು ಎಕ್ಸಾಂಪಲ್, ಈಗ ರಷ್ಯಾಗ ವಿದ್ಯಾರ್ಥಿಗಳು ಹೋಗ್ತಾರೆ, 23 ಮೆಡಿಕಲ್ ಕಾಲೇಜಸ್ ಇದೆ ನಮ್ಮ ಹತ್ರ ಆಪ್ಷನ್ಸ್. ಅದೇ ಏನಾದ್ರು ಜಾರ್ಜಿಯಾಗ ಹೋಗ್ಬೇಕು, 10 ಮೆಡಿಕಲ್ ಕಾಲೇಜಸ್ ಜಾರ್ಜಿಯಾದಲ್ಲಿ ಮಾಡ್ತೀವಿ. ಉಜ್ಬೇಕಿಸ್ತಾನ್ ಇದೆ, ಕಜಾಕಿಸ್ತಾನ್ ಇದೆ, ಮಾಲ್ಡೋವಾ ಇದೆ, ಮಾರಿಷಿಯಸ್ ಇದೆ, ಸಿಂಗಾಪುರ್ ಇದೆ, ಮಲೇಷಿಯಾ ಇದೆ. ಈ ತರ ಬಂದು ಸುಮಾರು 13 ಕಂಟ್ರಿಯಲ್ಲಿ ನಮ್ಮ ಹತ್ರ 287 ಮೆಡಿಕಲ್ ಕಾಲೇಜಸ್ ಅಲ್ಲಿ ನಾವು ಎಕ್ಸ್ಕ್ಲೂಸಿವ್ ಆಗಿ ಕೆಲಸ ಮಾಡ್ತಾ ಇದೀವಿ. ಸ್ಟೂಡೆಂಟ್ ಯಾವುದೇ ಒಂದು ಮೆಡಿಕಲ್ ಕಾಲೇಜ್ ಬೇಕಾಗಿದ್ರು ಕೂಡ ಅವರು ಬಜೆಟ್ ತಕ್ಕಂತೆ 6 ವರ್ಷ ಟೈಮು 12 ಇನ್ಸ್ಟಾಲ್ಮೆಂಟ್ ಕೊಡಿಸಿ MBBS ಮಾಡಕ್ಕೆ ಅವಕಾಶ ಒಂದು ಕ್ರಿಯೇಟ್ ಮಾಡಿ ಕೊಡ್ತೀವಿ ಸರ್. ಓಕೆ, ಈಗ ನಾನು ಬರ್ತೀನಿ ಅಂತ ಇಟ್ಕೊಳ್ಳಿ. ಈಗ ನನ್ನ ಮಾರ್ಕ್ಸ್ ಆಧಾರದ ಮೇಲೆ ದೇಶನ ನೀವೇ ಇದ್ ಮಾಡ್ತೀರಾ ಅಥವಾ ಅವರು ಇದಾಗಿರುತ್ತಾ? ಸರ್, ಏನಾಗುತ್ತೆ, ಯಾವುದೇ ಒಂದು ಕಂಟ್ರಿಗೆ ಹೋಗ್ಬೇಕಾದ್ರೂ ಕೂಡ ನಿಮಗೆ ಗವರ್ಮೆಂಟ್ ಕೇಳೋದು 50%. 50% ಆಗಿದ್ರೆ ನಿಮಗೆ ಎಕ್ಸಾಂಪಲ್ ನೀವು ರಷ್ಯಾನೇ ಬೇಕು ಮುಬಾರಕ್ ಅವ್ರ ಅಂತ ಕೇಳಿದ್ರೆ ರಷ್ಯಾದಲ್ಲಿ ಇರುವಂತ ಟಾಪ್ ಮೆಡಿಕಲ್ ಕಾಲೇಜ್ ಫಸ್ಟ್ ರೆಕಮೆಂಡ್ ಮಾಡ್ತೀವಿ ನಾವು. ಯಾಕಂದ್ರೆ ಎಲ್ಲರೂ ಇಂಟರ್ನೆಟ್ ಅಲ್ಲಿ ನೋಡಿ ಕಾಲೇಜನ್ನ ನೋಡ್ಕೊಂಡ್ ಬರ್ತಾರೆ, ನಾವು ಖುದ್ದಾಗಿ ಹೋಗಿ ನೋಡ್ಕೊಂಡ್ ಬರ್ತಿರೋರು. ಸೊ ಅದು ಡಿಫ್ರೆನ್ಸ್ ಇರುತ್ತೆ. ಸೊ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಎಲ್ಲಿ ಸ್ಯಾಟಿಸ್ಫೈ ಆಗಿದ್ದಾರೆ, ಎಲ್ಲಿ ನಮಗೆ ಎಕ್ಸಿಟ್ ಎಕ್ಸಾಮ್ ರಿಸಲ್ಟ್ ಚೆನ್ನಾಗಿದೆ, ಎಜುಕೇಶನ್ ಎಲ್ಲಿ ಸ್ಟ್ಯಾಂಡರ್ಡ್ ಆಗಿದೆ, ನಮ್ಮ ಕರ್ನಾಟಕ ಮಕ್ಕಳಿಗೆ ಎಲ್ಲಿ ಸೇಫ್ಟಿ ಮೆಷರ್ಸ್ ಚೆನ್ನಾಗಿದೆ, ಊಟದ ವ್ಯವಸ್ಥೆ ಎಲ್ಲಿ ಚೆನ್ನಾಗಿದೆ, ಇದೆಲ್ಲ ನೋಡಿ ಒಂದು ಕಾಲೇಜನ್ನ ರೆಕಮೆಂಡ್ ಮಾಡ್ತೀವಿ. ಆ ಮೆಡಿಕಲ್ ಕಾಲೇಜಲ್ಲಿ ಬಜೆಟ್ ತಕ್ಕಂತೆ, ಈಗ ಎಕ್ಸಾಂಪಲ್ ತಾವೇ ಬಂದ್ರೆ 20-23 ಲಕ್ಷ ರೂಪಾಯಿ ಬಜೆಟ್, 6 ವರ್ಷ ಟೈಮ್ ಕೊಡ್ಸ್ಬಿಡ್ತೀವಿ ಸರ್. 6 ವರ್ಷ ಟೈಮ್ ಇರುತ್ತೆ,
100 ಇನ್ಸ್ಟಾಲ್ಮೆಂಟ್ ಇರುತ್ತೆ, ಸ್ವಲ್ಪ ಸ್ವಲ್ಪ ಫಂಡ್ ಕಟ್ಕೊಂಡ್ ಬನ್ನಿ ಸರ್. ಆರಾಮಾಗಿ ನಿಮಗೆ ಆ ಕೊನೆ ಮೂಮೆಂಟ್ ಅಲ್ಲಿ ಫೀಸ್ ಕಟ್ಟಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗಿದೆ ಅಂತ ಏನಾದ್ರು ಪ್ರೊಸೀಜರ್ ಇದ್ರು ಕೂಡ ಆ ಟೈಮಲ್ಲಿ ಇಂಟಿಮೇಟ್ ಮಾಡಿದ್ರೆ ಅದಕ್ಕೂ ಸಹ ಟೈಮ್ ಕೊಡಿಸ್ತೀನಿ. ಯಾಕಂದ್ರೆ ನಾವು ಯೂನಿವರ್ಸಿಟಿ ಜೊತೆ ಬಂದು ಎಕ್ಸ್ಕ್ಲೂಸಿವ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಇದೆಲ್ಲ ಅವಕಾಶಗಳು ನಾನು ಕ್ರಿಯೇಟ್ ಮಾಡಿ ಕೊಡ್ಬೋದು. ಈಗ ಇವತ್ತು ಸುಮಾರು ಏಜೆನ್ಸೀಸ್ಗಳಿದೆ ಸರ್. ಈಗ ಏನಾಗುತ್ತೆ, ಒಂದು ಅಡ್ಮಿಷನ್ ಮಾಡ್ಕೊತಾರೆ, ಒಂದು 50,000 40,000 ಆ ಕಡೆ ಈ ಕಡೆ ಅಂತ ಹೇಳ್ಬಿಟ್ಟು ಅಡ್ಮಿಷನ್ ಮಾಡ್ಕೊತಾರೆ. ಇವತ್ತು ಸಿಚುವೇಶನ್ ತುಂಬಾ ವರ್ಸ್ಟ್ ಆಗಿದೆ. ಫಾರಿನಿಗೆ ಕಳಿಸ್ಬೇಕಾದ್ರೆ ಸ್ಟೂಡೆಂಟ್ಗಳಿಗೆ ಒಂದು ಹಳೆ ಏಜೆನ್ಸಿ ಇದ್ರೆ ಏನಾಗುತ್ತೆ ತುಂಬಾ ಸಪೋರ್ಟ್ ಸಿಗುತ್ತೆ. ಯಾಕಂದ್ರೆ ಸರ್ 6 ತಿಂಗಳಿಗೆ ಏನು ಹೋಗ್ತಾ ಇಲ್ಲ, ಅವ್ರು ಹೋಗ್ತಿದ್ರು 6 ವರ್ಷಕ್ಕೆ. ಸ್ಟೂಡೆಂಟ್ 5 ವರ್ಷ ಮೆಡಿಕಲ್, 1 ವರ್ಷ ಇಂಟರ್ನ್ಶಿಪ್, 6 ಇಯರ್ಗೆ ಅವರು ಸ್ಟೂಡೆಂಟ್ ಫಾರಿನ್ಗೆ ಹೋಗ್ತಿದ್ದಾರೆ ಅಂದ್ರೆ ಅವ್ರಿಗೆ ಅದೇ ರೀತಿ ಸಪೋರ್ಟ್ ಬೇಕಾಗುತ್ತೆ ಅಲ್ಲಿ. ಯಾಕಂದ್ರೆ ಸರ್ ಈಗ ಆಸ್ ಎ ಪೇರೆಂಟ್ ಆಗಿ ಸ್ಟೂಡೆಂಟ್ ಜೊತೆನೇ ಹೋಗಿ ಅವ್ರ ಜೊತೆ ಇದ್ದು 8 ಇಂದ 10 ದಿವಸ ಅವ್ರು ಸೆಟಲ್ ಮಾಡಿಸಿ 6 ವರ್ಷ ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬರೋವರೆಗೂ ಜವಾಬ್ದಾರಿ ತಗೊಂತೀವಿ ಅಂತ ಹೇಳಿದ್ರೆ, ಬಿಕಾಸ್ ವಿ ಹ್ಯಾವ್ ಅವರ್ ಓನ್ ನೇಮ್. 15 ವರ್ಷದಿಂದ ಪ್ರಾಸೆಸ್ ಅಲ್ಲಿ ಇದೀವಿ. ಇವತ್ತು ನೆನ್ನೆ ಮೊನ್ನೆ ಬಂದಿರೋರೆಲ್ಲ ನಾವು 15 ವರ್ಷ 20 ವರ್ಷ ಅಂತ ಹೇಳ್ತಾರೆ. ಬಟ್ ಅದು ನಾನೇನು ಹೇಳ್ತೀನಿ, ಸ್ಟೂಡೆಂಟ್ ಎಲ್ಲೇ ಒಂದು ಅಡ್ಮಿಷನ್ ಮಾಡಬೇಕಾದ್ರೂ ಕೂಡ ಅವರು ವಿಚಾರಿಸ್ಬೇಕು ಅವ್ರ ಬಗ್ಗೆ. ಇವತ್ತು 250-300 ಕೋಟಿ ಪ್ರತಿ ವರ್ಷ ಸ್ಕ್ಯಾಮ್ ಆಗುತ್ತೆ ಬೆಂಗಳೂರಲ್ಲಿ. MBBS ಹೆಸರಲ್ಲಿ ಇವತ್ತು MBBS ಇನ್ ಇಂಡಿಯಾ ಅಂತ ಪೇಪರಲ್ಲಿ ಆಡ್ ಕೊಡ್ತಾರೆ, ಸುಮಾರು ಜನ ಹೋಗ್ತಾರೆ. 1 ಕೋಟಿ ಸೀಟ್ ಇರೋದು 50 ಲಕ್ಷಕ್ಕೆ ಕೊಡಿಸ್ತೀವಿ ಅಂದಿದ ತಕ್ಷಣ ಹೋಗ್ಬಿಟ್ಟು ಡೊನೇಷನ್ ದುಡ್ಡು ಕೊಟ್ಬಿಡ್ತಾರೆ. ಅವ್ನು ನಾಳೆ ಅವನು ಆ ಕಡೆ ಕಾಣಿಸ್ಕೊಳ್ಳೋದೇ ಇಲ್ಲ. ನಾಳೆ ಪ್ರಾಬ್ಲಮ್ ಯಾರಿಗಾಗುತ್ತೆ? ನಾವು ಕಷ್ಟಪಟ್ಟಿರೋ ಹಣ ಆಟೋಮೆಟಿಕ್ಲಿ ಆಗಿ ಬೇರೆ ಯಾರೋ ಒಂದು ತಿನ್ಕೊಂಡು ಹೋಗ್ತಾನೆ. ಬಟ್ ನಾವೇನು ಹೇಳ್ತೀವಿ, ಅದು ಇಂಡಿಯಾದಲ್ಲಿ ಆಗಿರಲಿ ವಿದೇಶದಲ್ಲಿ ಆಗಿರಲಿ, ಅವ್ರು ಎಷ್ಟು ವರ್ಷದಿಂದ ಪ್ರಾಸೆಸ್ ಅಲ್ಲಿ ಇದ್ದಾರೆ, ಫಸ್ಟ್ ಇವ್ರು ಮೊದಲು ಆಫೀಸ್ ಎಲ್ಲಿತ್ತು, ಇವ್ರು ಯಾವ್ಯಾವ ದೇಶಗಳಿಗೆ ಕಳಿಸ್ತಾ ಇದ್ದಾರೆ, ಅಲ್ಲಿ ಯಾರ್ಯಾರು ಇದ್ದಾರೆ, ಅಲ್ಲಿ ಅವರು ಸೀನಿಯರ್ ಸ್ಟೂಡೆಂಟ್ಗಳಿಗೆ ಮಾತಾಡಿ ಇದೆಲ್ಲ ನೀವು ಮಾಹಿತಿ ತಗೊಂಡ್ರೆ ಏನಾಗುತ್ತೆ, ನಿಮಗೆ ನಾಳೆ ಒಂದು ಕಾನ್ಫಿಡೆಂಟ್ ಆಗಿ ಮಕ್ಕಳಿಗೆ ಕಳಿಸಿ MBBS ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬರೋವರೆಗೂ ಟೋಟಲ್ ಹೋಲ್ ಅಂಡ್ ಜವಾಬ್ದಾರಿಯಾಗಿ ನಾವು ನಿಂತ್ಕೋಬಹುದು ಸರ್. ಓಕೆ, ನಾನು ಮತ್ತೊಮ್ಮೆ ಅದನ್ನೇ ರಿಪೀಟ್ ಮಾಡ್ತೀನಿ, ಪೇರೆಂಟ್ಸಿಗೆ ಒಂದು ಧೈರ್ಯ ಬರಲಿ ಅನ್ನೋ ಕಾರಣಕ್ಕೆ. ಫಾರಿನ್ ಕಳಿಸೋದಂದ್ರೆ ಅಷ್ಟು ಸುಲಭ ಅಲ್ಲ, ಅವರಿಗೆ ಒಂದು ಆತಂಕ ಇದ್ದೇ ಇರುತ್ತೆ. 100%. ಆ ಕಾರಣಕ್ಕಾಗಿ ಮತ್ತೊಮ್ಮೆ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ನಾನೀಗ ಬಂದೆ ಅಂತಾದ್ರೆ 6 ವರ್ಷದವರೆಗೆ ನನಗಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ಕಂಪ್ಲೀಟ್ ನಿಮ್ದೇ ಜವಾಬ್ದಾರಿ ಇರುತ್ತೆ. ಟೋಟಲ್ ಹೋಲ್ ಅಂಡ್ ಜವಾಬ್ದಾರಿ ನಮ್ದೇ ಇರುತ್ತೆ ಸರ್. 6 ಇಯರ್ ವಿ ಹ್ಯಾವ್ ಟು ಟೇಕ್ ಕೇರ್. ನಮಗ್ ನಂಬಿನೇ ಸ್ಟೂಡೆಂಟ್ ತಗೊಂಬಂದು ಅಡ್ಮಿಷನ್ ಮಾಡ್ತಿರೋದಿಲ್ಲ. ಅದಕ್ಕೋಸ್ಕರ ನಾವಲ್ಲಿ ಟೀಮ್ ಇಟ್ಕೊಂಡು ಪ್ರಾಸೆಸ್ ಮಾಡಿ ಸ್ಟೂಡೆಂಟ್ ನಾಳೆ ಗೆದ್ದು ನಮ್ಮ ದೇಶಕ್ಕೆ ಬರೋವರೆಗೂ ವಿ ವಿಲ್ ಟೇಕ್ ಕೇರ್ ಆಫ್ ದಿ ಸ್ಟೂಡೆಂಟ್ ಸರ್. ಓಕೆ, ಈಗ ಹಾಸ್ಟೆಲ್ಗಳೆಲ್ಲ ಹೇಗೆ ಸರ್? ಅದು ಸರ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದಿ ಮೆಡಿಕಲ್ ಕಾಲೇಜಸ್ ಅಲ್ಲಿ ಹಾಸ್ಟೆಲ್ ಬಂದು ಗೌರ್ಮೆಂಟ್ ಹಾಸ್ಟೆಲ್ಸ್ ಇದೆ. ಆ ಗೌರ್ಮೆಂಟ್ ಹಾಸ್ಟೆಲ್ಸ್ ಪ್ರಕಾರ ಬಂದು ಪ್ರಾಸೆಸ್ ಅನ್ನ ಮಾಡ್ಕೊಡ್ತೀವಿ. ಕೆಲವು ಮೆಡಿಕಲ್ ಕಾಲೇಜಲ್ಲಿ ಬಂದು ಪ್ರೈವೇಟ್ ಹಾಸ್ಟೆಲ್ಸ್ ಇದೆ. ಆ ಪ್ರೈವೇಟ್ ಹಾಸ್ಟೆಲ್ಸ್ ಅಲ್ಲಿ ವೆಲ್ ಫರ್ನಿಶ್ಡ್ ಹಾಸ್ಟೆಲ್ಸ್ ಇರುತ್ತೆ. ಒಂದು ಸ್ವಲ್ಪ ಚೂರು ಒಂದು ಗೌರ್ಮೆಂಟ್ ಹಾಸ್ಟೆಲ್ಗೆ 25-30 ಸಾವಿರ ಅಂದ್ರೆ, ಪ್ರೈವೇಟ್ ಹಾಸ್ಟೆಲ್ಸ್ ಅಲ್ಲಿ ಒಂದು 40,000 ಇಂದ 50,000 ರೂಪಾಯಿ ಖರ್ಚು ಬರುತ್ತೆ. ತಿಂಗಳಿಗೆ ಒಂದು 5,000 ರೂಪಾಯಿ ಖರ್ಚು ಬರ್ಬೋದು. ಈಗ ಸರ್ಕಾರಿ ಮೆಡಿಕಲ್ ಕಾಲೇಜಸ್ ಅಲ್ಲಿ ಮೋಸ್ಟ್ ಆಫ್ ದಿ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ಸ್ ಇದೆ. ಒಂದು ಅದರಲ್ಲಿ ಬಾಯ್ಸಿಗೆ ಸೆಪರೇಟ್ ಹಾಸ್ಟೆಲ್ಸ್ ಇದೆ, ಗರ್ಲ್ಸಿಗೆ ಸೆಪರೇಟ್ ಹಾಸ್ಟೆಲ್ಸ್ ಇದೆ. ಮತ್ತೆ ಇನ್ನೊಂದೇನಂದ್ರೆ 24 ಗಂಟೆ ಬಂದು CCTV ಸರ್ವೆಲೆನ್ಸ್ ಅಲ್ಲಿ ಇರ್ತಾರೆ ಸ್ಟೂಡೆಂಟ್. ವಾರ್ಡನ್ಸ್ 24 ಗಂಟೆನೂ ಇರ್ತಾರೆ, ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಮತ್ತೆ ಕರ್ಫ್ಯೂ ಸಿಸ್ಟಮ್ ಅಂದ್ರೆ 10 ಗಂಟೆಗೆ ಹಾಸ್ಟೆಲ್ ಲಾಕ್ ಮಾಡ್ಬಿಡ್ತೀವಿ. ಸ್ಟೂಡೆಂಟು ಆ ಟೈಮ್ ಒಳಗೆ ಬಂದು ಹಾಸ್ಟೆಲ್ ಒಳಗೆ ಸೇರ್ಕೋಬೇಕಾಗುತ್ತೆ. ಯಾಕಂದ್ರೆ ಜವಾಬ್ದಾರಿ 6 ವರ್ಷ ಇರುತ್ತೆ ಸರ್. ಯಾಕಂದ್ರೆ ಕಳಿಸಿದ್ಮೇಲೆ ಸ್ಟೂಡೆಂಟ್ ಒಂದು ಹೊಸ ಲೋಕ ನೋಡಿ ಬಂದು ಡೈವರ್ಟ್ ಆಗಕ್ಕೆ ನೋಡ್ತಾರೆ, ಅದು ನಮಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿ ಸ್ಟೂಡೆಂಟ್. ಮತ್ತೆ ಮೋಸ್ಟ್ ಆಫ್ ದಿ ಮೆಡಿಕಲ್ ಕಾಲೇಜಸ್ ಅಲ್ಲಿ ಫುಡ್ ವ್ಯವಸ್ಥೆ ಮಾಡಿ ಕೊಡ್ತಾ ಇದೀವಿ. ಸಮ್ ಮೆಡಿಕಲ್ ಕಾಲೇಜಸ್ ಅಲ್ಲಿ ಬ್ರೇಕ್ಫಾಸ್ಟ್ ಕೂಡ ಕೊಡ್ತಾ ಇದೀವಿ. ಸಮ್ ಮೆಡಿಕಲ್ ಕಾಲೇಜಲ್ಲಿ ಲಂಚ್ ಡಿನ್ನರ್ ಅನ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಸ್ಟೂಡೆಂಟ್ ಹ್ಯಾಪಿ ಆಗಿದ್ದಾರೆ ಸರ್. ಓವರ್ ಆಲ್ ನಮಗೆ ಬೇಕಾಗಿರೋದು ಏನಂದ್ರೆ ಹ್ಯಾಪಿ ಸ್ಟೂಡೆಂಟು ಹ್ಯಾಪಿ ಆಗಿದ್ದಾರೆ. ಯಾವುದೇ ರೀತಿ ಯಾವ ಪೇರೆಂಟು ಕೂಡ ಡೈಲಿ ಫೋನ್ ಮಾಡಿ ಮಾತಾಡಬೇಕು, ತಿಳ್ಕೋಬೇಕು ಏನು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅನ್ನೋದು ವರ್ಡ್ ನಮಗೆ ಅದು ದೇವ್ರ ದಯೆಯಿಂದ ಇವತ್ತವರೆಗೂ ಬಂದಿಲ್ಲ. ಸೊ ಹ್ಯಾಪಿಯಾಗಿ ನಾವು ಕೂಡ ರನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟೂಡೆಂಟು ನಮ್ಮ ಕಡೆಯಿಂದ ಸುಮಾರು ಇವತ್ತು ಹೋಗಿ ಈ ವರ್ಷ 2025 ಅಕಾಡೆಮಿಕ್ಸ್ ಅಲ್ಲಿ ಸುಮಾರು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗ್ರಾಜುಯೇಟ್ ಆಗಿದ್ದಾರೆ ನಮ್ಮ ಕಡೆಯಿಂದ. 250 ಅಬೌವ್. ಅದರಲ್ಲಿ ಅತಿ ಹೆಚ್ಚು ಅಂದ್ರೆ ಚೈನಾದಿಂದ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ ಗ್ರಾಜುಯೇಟ್ ಆಗಿದ್ದಾರೆ. ಸೊ ಅವ್ರದ್ದು ಒಂದು ಟೈಮಲ್ಲಿ ಡ್ರೀಮ್ ಇತ್ತು, ನಮ್ಗೆ ಇಂಡಿಯಾದಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಏನು ಆಪ್ಷನ್ಸ್, ಆ ಟೈಮಲ್ಲಿ ಡಾಕ್ಟರ್ ಡ್ರೀಮ್ಸಿಗೆ ಬಂದರು. ಇವತ್ತು ಅದೇ ಪ್ರಾಸೆಸ್ ಮಾಡಿಕೊಟ್ಟಿವಿ. ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು MBBS ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬರ್ತಿದ್ದಾರೆ ಈಗ. ಸೊ ಇದೇ ರೀತಿ ಇದೇ ತರ ಸುಮಾರು ವಿದ್ಯಾರ್ಥಿಗಳ ಮತ್ತೆ ಪೋಷಕರ ಕನಸಿದೆ, ಮಕ್ಕಳಿಗೆ ಒಳ್ಳೆ ಡಾಕ್ಟರ್ ಮಾಡಬೇಕು, ಒಂದು ಒಳ್ಳೆ ಕಾಲೇಜಲ್ಲಿ ಓದಿಸ್ಬೇಕು ಅಂದ್ಬಿಟ್ಟು. ಸೊ ಅಂತ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಡಾಕ್ಟರ್ ಡ್ರೀಮ್ಸ್ ಒಂದು ಒಳ್ಳೆ ಪ್ಲಾಟ್ಫಾರ್ಮು. ಬೆಂಗಳೂರಲ್ಲಿ ಆಫೀಸ್ ಇದೆ, ಹತ್ರ ಅಂದ್ರೆ ದಾವಣಗೆರೆ ಆಫೀಸ್ ಇದೆ, ಗುಲ್ಬರ್ಗ ಆಫೀಸ್ ಇದೆ, ಮತ್ತೆ ನಿಮಗೆ ಹುಬ್ಬಳ್ಳಿಯಲ್ಲಿ ಆಫೀಸ್ ಮಾಡಿದ್ದೀವಿ. ಈ ತರ ಬೇರೆ ಬೇರೆ ರೀಜನ್ ಇಂದ ವಿದ್ಯಾರ್ಥಿಗಳಿಗೆ ಫಾರಿನ್ ಕಳಿಸ್ತಾ ಇದ್ದೀವಿ. ಸೊ ಏನು ವರಿ ಮಾಡದೆ ಬಂದು ವಿದ್ಯಾರ್ಥಿಗಳಿಗೆ ಫಾರಿನ್ ಕಳಿಸ್ಬೋದು. ಸೊ ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸ್ಟೂಡೆಂಟ್ ಬಂದ್ರೆ ಸರ್ ಒಂದು ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಕ್ಕೆ
ಅವಕಾಶ ಕ್ರಿಯೇಟ್ ಮಾಡಿ ಕೊಡ್ಬೋದು ಸರ್. ಓಕೆ ಸರ್, ಈಗ ಮುಂದಿನ ಪ್ರೋಸೆಸ್ ವಿಚಾರಕ್ಕೆ ಬರ್ತೀನಿ. ಈಗ 6 ವರ್ಷ ಕಂಪ್ಲೀಟ್ ಆಗುತ್ತೆ, ಅದಾದ್ಮೇಲೆ ಭಾರತಕ್ಕೆ ಬಂದು ಒಂದು ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಮ್ಯಾಂಡೇಟರಿ ಇದೆ ಅದು. ಅದು ಹೇಗೆ ಸರ್ ಪ್ರೋಸೆಸ್? ಅದು ಜವಾಬ್ದಾರಿ ನಿಮ್ದೇನಾ ಹೇಗೆ ಸರ್? ಇವಾಗ ಏನಾಗುತ್ತೆ, ಸ್ಟೂಡೆಂಟ್ಗೆ ಫ್ರಮ್ 2026 ಅಕಾಡೆಮಿಕ್ಸ್ ಇಂದ ಬರೋ ವರ್ಷದಿಂದ ಬಂದು FMG ಅನ್ನೋದು ಎಕ್ಸಾಮ್ ಇರಲ್ಲ. ಅಂದ್ರೆ ಫಾರಿನ್ ಮೆಡಿಕಲ್ ಗ್ರಾಜುಯೇಟ್ ಎಕ್ಸಿಟ್ ಎಕ್ಸಾಮ್ ಅಂತ ಏನ್ ಕೊಡ್ತಿದ್ರು ಆ ಎಕ್ಸಾಮ್ ಇವಾಗ ಇರಲ್ಲ. ಇವಾಗ ಏನ್ ನೆಕ್ಸ್ಟ್ ಬರ್ತಾ ಇದೆ, ನ್ಯಾಷನಲ್ ಎಕ್ಸಿಟ್ ಎಕ್ಸಾಮ್. ಅಂದ್ರೆ MBBS ಮುಗಿಸ್ಕೊಂಡು ನೀವು ಇಂಡಿಯಾಗೆ ವಾಪಸ್ ಬಂದ್ಮೇಲೆ ಒಂದು ಎಕ್ಸಾಮ್ ಬರೀಬೇಕು. ಆ ಎಕ್ಸಾಮ್ ಹೆಸರು ನೆಕ್ಸ್ಟ್ 300 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ಟೋಟಲ್ ಬಂದು 150 ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕಾಗುತ್ತೆ. ಓಕೆ, ಆ ಎಕ್ಸಾಮಿಗೆ ನಾವು ಹೇಗೆ ಪ್ರಿಪರೇಷನ್ ನಾವು ಹೇಗೆ ಮಾಡಿಸ್ತೀವಿ ಅಂತ ಹೇಳಿದ್ರೆ, ಈಗ MBBS ಇರೋದು 6 ವರ್ಷ, 4 ವರ್ಷ ಕಂಪ್ಲೀಟ್ ಆದ್ಮೇಲೆ ಸ್ಟೂಡೆಂಟ್ಗೆ 5th ಇಯರ್ ಮತ್ತೆ 6th 2 ವರ್ಷ ಟೈಮ್ ಇರುತ್ತೆ. ಬೆಳಿಗ್ಗೆ ಇವರು 7 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ 3 ಗಂಟೆವರೆಗೂ ಡ್ಯೂಟಿ ನಡೆಯುತ್ತೆ. ಆಫ್ಟರ್ 3 o'clock ಸ್ಟೂಡೆಂಟ್ಸ್ ಫ್ರೀ ಇರ್ತಾರೆ, ಏನು ಕೆಲಸ ಇರಲ್ಲ. ಅವಾಗ ನಾವೇನ್ ಮಾಡ್ತಾ ಇದೀವಿ, ಆನ್ಲೈನ್ ಕ್ಲಾಸಸ್ ಅಲ್ಲಿಂದಾನೇ ಕೊಡ್ತೀವಿ. 7ರಿಂದ 8, 8ರಿಂದ 9 ಡೈಲಿ 2 ಅವರ್ ಆನ್ಲೈನ್ ಕ್ಲಾಸಸ್. ತಿಂಗಳಿಗೆ 15 ಮಾರ್ಕ್ಸ್, 10 ತಿಂಗಳಿಗೆ 150 ಮಾರ್ಕ್ಸ್ಗೆ ಅಲ್ಲೇ ರೆಡಿ ಮಾಡ್ತೀನಿ ನಾನು. ಇನ್ನ ಅವನು ಸ್ಟೂಡೆಂಟ್ ಬರೆಯೋದು ಯಾವಾಗ 6 ವರ್ಷ ಆದ್ಮೇಲೆ. ಬಟ್ 5th ಇಯರ್ ಇಂದಾನೇ ಅದು ಪ್ರಿಪರೇಷನ್ ಇರುತ್ತೆ ನಿಮಗೆ. ಮತ್ತೆ 6th ಇಯರ್ಗೆ ಬರ್ತೀರಾ, ಮತ್ತೆ ನಿಮಗೆ ಒಂದು 10 ತಿಂಗಳು ಕೋಚಿಂಗ್ ಕೊಡ್ತೀವಿ. 20 ತಿಂಗಳು ಕೋಚಿಂಗ್ ಫಾರಿನ್ ಅಲ್ಲೇ ಕೊಟ್ಟು ಸ್ಟೂಡೆಂಟ್ ಇಂಡಿಯಾಗೆ ಕಳ್ಸ್ಕೊಳ್ಳೋದು. ಜೂನ್ ಮಂತ್ ಅಲ್ಲಿ MBBS ಗ್ರಾಜುಯೇಟ್ ಆಗ್ತಾನೆ, ಜುಲೈ ಮಂತ್ ಅಲ್ಲಿ ಸ್ಟೂಡೆಂಟ್ ವಾಪಸ್ ಬಂದ್ಬಿಡ್ತಾರೆ. ಬಂದ್ಮೇಲೆ ಎಕ್ಸಾಮ್ಗೂ ಮತ್ತೆ ಇವ್ರು ಬಂದಿರೋ ಜುಲೈಗೂ ಡಿಸೆಂಬರ್ಗೆ ಕಂಪಾರಿಸನ್ ಮಾಡಿದ್ರೆ 4 ತಿಂಗಳು ಟೈಮ್ ಸಿಗುತ್ತೆ ನಮಗೆ. ಅದು ಬೆಂಗಳೂರಲ್ಲೇ ಆಫ್ಲೈನ್ ಶುರು ಮಾಡ್ತಾ ಇದೀವಿ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 4 ತಿಂಗಳು ಆಫ್ಲೈನ್ ಕ್ಲಾಸಸ್ ಇರುತ್ತೆ. ಇಂಡಿಯಾದಲ್ಲಿ ಸ್ಪೆಷಲಿ ಬೆಂಗಳೂರಲ್ಲೇ ಇದ್ದು ಎಕ್ಸಿಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾರೆ. 75 ಮಾರ್ಕ್ಸ್ ತಿಂಗಳಿಗೆ ಆಫ್ಲೈನ್ ಕ್ಲಾಸಸ್ ಕೊಡ್ತೀವಿ. 4 ತಿಂಗಳಲ್ಲಿ 300 ಮಾರ್ಕ್ಸ್ ಕೋಚಿಂಗ್ ಕ್ಲಿಯರ್ ಮಾಡ್ಕೊಂತಾರೆ. ಡಿಸೆಂಬರ್ಗೆ ಎಕ್ಸಾಮ್ ಇರುತ್ತೆ, ಜನವರಿಗೆ ರಿಸಲ್ಟ್ ಇರುತ್ತೆ. ಟೋಟಲ್ ಆಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಆಪ್ಷನ್ ಮಾಡಿ ಕೊಟ್ಬಿಟ್ಟಿದ್ದೀನಿ ಸರ್. ಸ್ಟೂಡೆಂಟ್ ಇಲ್ಲಿಂದ ಬಂದ್ಮೇಲೆ ಡೆಲ್ಲಿಗೆ ಹೋಗು, ಮುಂಬೈಗೆ ಹೋಗು, ಕೊಚ್ಚಿನ್ಗೆ ಹೋಗು ಬೇಕಾಗಿಲ್ಲ. ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಆಪ್ಷನ್ ಮಾಡಿ ಕೊಡ್ತಾ ಇದ್ದೀನಿ. ಮತ್ತೆ ಎಕ್ಸಿಟ್ ಎಕ್ಸಾಮ್ ಕೂಡ ಬಿಫೋರ್ ಕೋವಿಡ್ ವರ್ಗೂ ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಬರೆಯೋದಕ್ಕೆ. ಅದು ಕೂಡ ಆಪ್ಷನ್ಸ್ ಇವಾಗ ಬೆಂಗಳೂರಲ್ಲೇ ಸಿಗ್ತಾ ಇದೆ. ಬೆಂಗಳೂರಲ್ಲಿ 2 ಸೆಂಟರ್ ಬರ್ತಾ ಇದೆ, ಜಯನಗರ ಒಂದಿದೆ, ಮಲ್ಲೇಶ್ವರಂ ಒಂದು ಸೆಂಟರ್ ಇದೆ. ಇಲ್ಲೇ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಇಲ್ಲಿಂದ ಕರ್ಕೊಂಡು ಹೋಗಿ MBBS ಓದಿಸಿ ರಿಟರ್ನ್ ಎಕ್ಸಿಟ್ ಎಕ್ಸಾಮ್ ಬರೆದು ಲೈಸೆನ್ಸ್ ತಗೊಳ್ಳೋವರೆಗೂ ನಮ್ದೇ ಹೋಲ್ ಅನ್ಸೋ ಜವಾಬ್ದಾರಿ ತಗೊಂತಾ ಇದೀವಿ ಸರ್. ಸೊ ಅದಕ್ಕೋಸ್ಕರ ಯಾವುದೇ ರೀತಿ ಭಯ ಪಡೋ ನೆಸೆಸಿಟಿ ಅಂತ ಇರೋದಿಲ್ಲ. ಓಕೆ, ಜನರಿಗೆ ಒಂದು ಗೊಂದಲ ಕ್ಲಿಯರ್ ಆಗಲಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಭಾರತದಲ್ಲಿ MBBS ಮಾಡೋದಕ್ಕೂ ಫಾರಿನ್ ಅಲ್ಲಿ MBBS ಮಾಡೋದಕ್ಕೂ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಯಾಕಂದ್ರೆ ಇಲ್ಲಿ ಬಂದ ಮೇಲೆ ಎಕ್ಸಿಟ್ ಎಕ್ಸಾಮ್ ನ ಬರಲೇಬೇಕು. ಹೀಗಾಗಿ ನನ್ನ ಪ್ರಕಾರ ಬಹಳ ಡಿಫ್ರೆನ್ಸ್ ಇರಲ್ಲ ಅನ್ಕೋತೀನಿ ನಾನು. ಹೇಗೆ ಸರ್, ಈಗ ನಮ್ಮ ಭಾರತದಲ್ಲಿ ನಾವು ಫಾಲೋ ಮಾಡೋದು ಬ್ರಿಟಿಷ್ ಕರಿಕ್ಯುಲಮ್ ಅಂತ ಹೇಳ್ತೀವಿ. ಓಕೆ, ಆದ್ರೆ ನಾವು ಬ್ರಿಟಿಷ್ ಕರಿಕ್ಯುಲಮ್ ಎಲ್ಲೆಲ್ಲಿ ಫಾಲೋ ಮಾಡ್ತೀವಿ, ಇಡೀ ಏಷ್ಯಾದಲ್ಲಿ ಬ್ರಿಟಿಷ್ ಕರಿಕ್ಯುಲಮ್ ನಡೆಯುತ್ತೆ. ಅಂದ್ರೆ ಇಂಡಿಯಾ, ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಲ್, ಚೈನಾ 5 ಕಂಟ್ರಿಯಲ್ಲಿ ಬ್ರಿಟಿಷ್ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಾರೆ. ಅದು ಬಿಟ್ಟು ನಾವು ಎಲ್ಲಿ ಯಾವುದೇ ಒಂದು ಕಂಟ್ರಿಗೆ ಹೋದ್ರು ಕೂಡ ಅವ್ರು ಫಾಲೋ ಮಾಡೋದೇ ಅಮೆರಿಕನ್ ಸಿಸ್ಟಮ್. ಅದು ಅಮೆರಿಕನ್ ಸಿಸ್ಟಮ್ ಅಲ್ಲಿ ಏನಿರುತ್ತೆ, ಬ್ಯಾಚ್ ವೈಸ್ ಎವ್ರಿ 12 ಸ್ಟೂಡೆಂಟ್ ಒಂದು ಬ್ಯಾಚ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಬ್ಯಾಚ್ ವೈಸ್ ಆರಾಮಾಗಿ ಸ್ಟಡಿ ಮಾಡ್ಕೋಬಹುದು, ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಅಲ್ಲಿ ಹೋದ್ರು ಕೂಡ 19 ಸಬ್ಜೆಕ್ಟ್ ಇರುತ್ತೆ. ನಮ್ಮ ಭಾರತದಲ್ಲಿ ಸ್ಟಡಿ ಮಾಡಿದ್ರು ಕೂಡ 19 ಸಬ್ಜೆಕ್ಟ್ ಇರುತ್ತೆ. ಬಟ್ ಇಂಡಿಯಾದಲ್ಲಿ ಓದೋದು ಕೈಂಡ್ ಆಫ್ ಸ್ಟೇಟ್ ಸಿಲೆಬಸ್ ಇದ್ದಂಗೆ ಇರುತ್ತೆ, ಅಲ್ಲಿ ಓದೋದು CBSE ಬೋರ್ಡ್ ಇದ್ದಂಗೆ ಇರುತ್ತೆ. ಸೊ ಮತ್ತೇನು ಡಿಫ್ರೆನ್ಸ್ ಬರೋದಿಲ್ಲ ಸರ್. ಓಕೆ, ಈಗ ಮತ್ತೊಮ್ಮೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಜನ ಕ್ಲಾರಿಟಿ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ. ಇಲ್ಲಿ ನೀಟ್ ಎಕ್ಸಾಮ್ ಅಲ್ಲಿ ಏನಾದ್ರು ಕಡಿಮೆ ಮಾರ್ಕ್ಸ್ ಬಂದಿದ್ರೆ, ಜಾಸ್ತಿ ಬಜೆಟ್ ಇಲ್ಲ ಅಂತ ಆದ್ರೆ, ಡಾಕ್ಟರ್ ಆಗುವಂತ ಕನಸು ಕಮರಿ ಹೋಯ್ತು ಅಂತ ಅನ್ಕೊಳ್ಳುವ ಅವಕಾಶ ಇಲ್ಲ. ಫಾರಿನ್ ಅಲ್ಲಿ ಓದುವಂತ ಅವಕಾಶ ಇರುತ್ತೆ. ನಿಮ್ಮ ಹತ್ರ ಬಂದ್ರೆ ನೀವು ಕಂಪ್ಲೀಟ್ 6 ವರ್ಷದ ಜವಾಬ್ದಾರಿ ನೀವೇ ತಗೊಳ್ತೀರಿ. ಭಾರತಕ್ಕೆ ವಾಪಸ್ ಬಂದ ಬಳಿಕ ಎಕ್ಸಿಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡುವಂತ ಜವಾಬ್ದಾರಿ ಕೂಡ ನಿಮ್ದೇ ಆಗಿರುತ್ತೆ. ಒಟ್ಟಲ್ಲಿ ಡಾಕ್ಟರ್ ಆಗಿ ಅವನ್ನ ರೂಪಿಸುವಲ್ಲಿ ನೀವು ಕಂಪ್ಲೀಟ್ ಅವ್ರ ಜೊತೆ ನಿಂತ್ಕೊಳ್ತೀರಿ. ಆಸ್ ಎ ಸ್ಟೂಡೆಂಟ್ ಆಗಿ ಬರ್ತಾರೋ ಆಸ್ ಎ ಡಾಕ್ಟರ್ ಆಗಿ ಮನೆಗೆ ಕಳಿಸ್ತೀನಿ, ಅಲ್ಲಿವರೆಗೂ ಜವಾಬ್ದಾರಿ ಇರುತ್ತೆ. ಓಕೆ, ಈಗ ಇನ್ನೊಂದಂದ್ರೆ, ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಪೇರೆಂಟ್ಸ್ ಸಹಜವಾಗಿ ಫಾರಿನ್ ಕಳಿಸೋದಂದ್ರೆ ಒಂದು ಭಯ ಇದ್ದೇ ಇರುತ್ತೆ. ಈಗ ಸ್ಟೂಡೆಂಟ್ಸ್ ಹೋಗೋ ಟೈಮಲ್ಲಿ ನೀವು ಅವ್ರ ಜೊತೆ ಟ್ರಾವೆಲ್ ಮಾಡ್ತಾರೆ. 100% ನನಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಪ್ರತಿ ಒಂದು ಬ್ಯಾಚ್ ಅಲ್ಲಿ ಕೂಡ ಆಲ್ಮೋಸ್ಟ್ ನಾನು ಇರ್ತೀನಿ, ನನ್ನ ಬ್ಯಾಚ್ ಜೊತೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಟ್ರಾವೆಲ್ ಮಾಡಿ ಕರ್ಕೊಂಡು ಹೋಗಿ ಸೆಟ್ ಮಾಡೋವರೆಗೂ ಸರ್ ಮಿನಿಮಮ್ 8 to 10 days ಬೇಕಾಗುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ಒಂದು ಹೊಸ ಕಂಟ್ರಿ, ಒಂದು ಹೊಸ ಭಾಷೆ ಅಂದ್ಮೇಲೆ ಏನಾಗುತ್ತೆ, ಸುಮಾರು ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಮಕ್ಕಳಿಗೆ. ಎಷ್ಟೇ ಬ್ರಿಲಿಯಂಟ್ ಇದ್ರು ಕೂಡ ಹೊಸ ಕಂಟ್ರಿ ಅದು. ಅವ್ರ ಜೊತೆ ನಾವು ಆಸ್ ಎ ಪೇರೆಂಟ್ ಆಗಿ ನಾವು ಜೊತೆಲಿದ್ದು ಅವ್ರಿಗೆ ಸಿಸ್ಟಮ್ಯಾಟಿಕ್ ಆಗಿ ಅವ್ರಿಗೆ ರಿಜಿಸ್ಟ್ರೇಷನ್ ಆಗಿರ್ಬೋದು, ಅವ್ರ ಇನ್ಶೂರೆನ್ಸ್ ಪಾರ್ಟ್ ಆಗಿರ್ಬೋದು, ಮತ್ತೆ ಅವ್ರಿಗೆ ಮೆಡಿಕಲ್ ಎಮರ್ಜೆನ್ಸೀಸ್ ಏನೇನು ಬೇಕಾಗುತ್ತೆ, ಏನು ಪ್ರಿಕಾಷನ್ಸ್ ಬೇಕು, ಅದಕ್ಕೆಲ್ಲ ಒಂದು ಅರೇಂಜ್ಮೆಂಟ್ ಮಾಡ್ತೀವಿ. ಮತ್ತೆ ಆ ಕಂಟ್ರಿಗೆ ಹೋದ್ಮೇಲೆ ವೀಸಾ ರಿನ್ಯೂವಲ್, ಮೆಡಿಕಲ್ ಚೆಕಪ್, ರಿಜಿಸ್ಟ್ರೇಷನ್, ಡಾಕ್ಯುಮೆಂಟೇಶನ್, ಲೈಬ್ರರಿ ರಿಜಿಸ್ಟ್ರೇಷನ್, ಆ ಕಂಟ್ರಿಯಲ್ಲಿ ಸಿಟಿ ಲಿಮಿಟ್ ಅಲ್ಲಿ ಯಾವ್ಯಾವ ಪ್ಲೇಸ್ ಅಲ್ಲಿ ಏನೇನು ಸಿಗುತ್ತೆ ಇದೆಲ್ಲ ಒಂದು ಸೈಟ್ ಸೀಯಿಂಗ್ ಎಲ್ಲ ಅವ್ರಿಗೆ ಪ್ರಿಪೇರ್ ಮಾಡಿ, ಮತ್ತೆ ಕ್ಯಾಂಪಸ್ ಟೂರ್ಗಳು ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಅಬ್ರಾಡ್ ಅಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಮಿನಿಮಮ್ ಒಂದೊಂದು ಕಾಲೇಜಲ್ಲಿ ಒಂದು 8 ಇಂದ 10 ಕ್ಯಾಂಪಸ್ ಇರುತ್ತೆ. ಯಾವ ಕ್ಯಾಂಪಸ್ ಅಲ್ಲಿ ಯಾವ ಸಬ್ಜೆಕ್ಟ್ ನಡೆಯುತ್ತೆ ಅದಕ್ಕೂ ಕೂಡ ಜೊತೆಲಿ ಹೋಗಿ ಅವ್ರ ಜೊತೆ ಇದ್ದು ಸ್ಟೂಡೆಂಟ್ ಸೆಟ್ಲ್ ಆಗಿ
ಓರಿಯಂಟೇಷನ್ ಪ್ರೋಗ್ರಾಮ್ ಅಟೆಂಡ್ ಮಾಡೋವರೆಗೂ ಅವ್ರ ಜೊತೆ ಡಾಕ್ಟರ್ ಟೀಮ್ಸ್ ಇರುತ್ತೆ ಸರ್. ಮತ್ತೆ ಅವ್ರ ಕ್ಲಾಸಸ್ ಶುರು ಆಗುತ್ತೆ, ಮಕ್ಕಳು ಹೋಗಕ್ ಶುರು ಮಾಡ್ತಾರೆ. ವರ್ಷಕ್ಕೊಂದ್ಸತಿ ಬರಬೇಕು, ಜುಲೈ ಆಗಸ್ಟ್ ರಜಾ ಇರುತ್ತೆ. ಅದಕ್ಕೂ ಸಹ ವೀಸಾ ರಿನ್ಯೂವಲ್ಗೋಸ್ಕರ ಮತ್ತೆ ಮತ್ತೆ ಟಿಕೆಟ್ ಮಾಡಕ್ಕೆ ಪ್ರತಿಯೊಂದಕ್ಕೂ ಅವಕಾಶ ಮಾಡಿಕೊಡ್ತೀವಿ. ಮತ್ತೆ 6 ವರ್ಷ ಮುಗಿಸ್ಕೊಂಡು ಬರಕ್ ಮುಂಚೆ ಎಕ್ಸಿಟ್ ಎಕ್ಸಾಮ್ ಪ್ರಿಪರೇಷನ್ ಅಲ್ಲೂ ಆಗುತ್ತೆ, ಇಲ್ಲೂ ಆಗುತ್ತೆ. ಕಂಪ್ಲೀಟ್ ಮಾಡಿಕೊಂಡು ನಮ್ಮ ಭಾರತಕ್ಕೆ ಬಂದು ಎಕ್ಸಿಟ್ ಎಕ್ಸಾಮ್ ಬರೆದು ಲೈಸೆನ್ಸ್ ತಗೊಳ್ಳೋವರೆಗೂ ಹೋಲ್ ಅಂಡ್ ಸೋಲ್ ಜವಾಬ್ದಾರಿ ಡಾಕ್ಟರ್ ಟೀಮ್ಸ್ ಆಗಿ. ಓಕೆ, ಇಷ್ಟೆಲ್ಲ ನೋಡಿದ್ಮೇಲೆ ಸಹಜವಾಗಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸಾಮಾನ್ಯ ವ್ಯಕ್ತಿಗೂ ಕೂಡ ಒಂದು ಕನಸು ಅಥವಾ ಆಸೆ ಇರುತ್ತೆ, ನಮ್ಮ ಮಕ್ಕಳನ್ನು ಕೂಡ ಡಾಕ್ಟರ್ ಮಾಡಬೇಕು ಅಂತ ಹೇಳಿ. ಈಗ ನಿಮ್ಮ ಹತ್ರ ಕಳಿಸ್ತೀವಿ ಅಂತ ಆದ್ರೆ ಹೇಗೆ, ಖರ್ಚೆಲ್ಲ ಹೇಗೆ? ಸರ್, ನಾನು ಪ್ರತಿ ಸರಿ ಹೇಳ್ದಂಗೆನೆ ನಮ್ಮ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಓದೋ ಒಂದು ದುಡ್ಡಲ್ಲಿ ಸರ್, ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನೀವೇನ್ ಇಂಜಿನಿಯರಿಂಗ್ ಓದಿಸ್ತೀರಾ, ಒಂದು ಒಳ್ಳೆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದಿಸ್ಬೇಕಂದ್ರೆ ಮಿನಿಮಮ್ 30 ಇಂದ 40 ಲಕ್ಷ ರೂಪಾಯಿ ಬೇಕು ಇವತ್ತು. ನಾನು ಅದಕ್ಕಿಂತ ಕಡಿಮೆ ಬಡ್ಜೆಟ್ ಅಲ್ಲಿ 20 ಇಂದ 23 ಲಕ್ಷ ರೂಪಾಯಿ ಬಡ್ಜೆಟ್ ಇದ್ರೆ ಇಂಜಿನಿಯರಿಂಗ್ ಓದೋ ಕಾಸ್ಟ್ ಕರ್ನಾಟಕದಲ್ಲಿ ವಿದೇಶದಲ್ಲಿ MBBS ಮಾಡಿ ಕೊಡ್ತೀವಿ ನಾವು ಮಿನಿಮಮ್. ಅದು ಕೂಡ ನಿಮಗೆ 6 ವರ್ಷ ಟೈಮ್ ಇರುತ್ತೆ. 6 ವರ್ಷ ಟೈಮು 12 ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ. ಸ್ವಲ್ಪ ಕಟ್ಕೊಂಡ್ಬಂದ್ರು ಕೂಡ ಮಿನಿಮಮ್ 20 to 23 ಲಾಖ ರೂಪಾಯಿ ಬಡ್ಜೆಟ್, 6 ವರ್ಷ 12 ಇನ್ಸ್ಟಾಲ್ಮೆಂಟ್ ಕೊಟ್ಟು MBBS ಮುಗಿಸಿ ಬರೋವರೆಗೂ ಜವಾಬ್ದಾರಿ ಇರುತ್ತೆ ಸರ್. ಓಕೆ, ಇನ್ಸ್ಟಾಲ್ಮೆಂಟ್ ಅವಕಾಶ ಇದೆ. 6 ವರ್ಷ ಟೈಮು 12 ಇನ್ಸ್ಟಾಲ್ಮೆಂಟ್ಸ್. ಓಕೆ, ಯಾಕಂದ್ರೆ ನಾವು ಕಾಂಟ್ರಾಕ್ಟ್ ಮಾಡೋದೇ ಕಾಲೇಜ್ ಜೊತೆ. ಹಾಗೇನೆ ಕರ್ನಾಟಕ ವಿದ್ಯಾರ್ಥಿ ದುಡ್ಡು ಇದೆಯೋ ಇಲ್ವೋ 6 ವರ್ಷ ಟೈಮ್ ಇರುತ್ತೆ ಸರ್. 12 ಇನ್ಸ್ಟಾಲ್ಮೆಂಟ್ ಸ್ವಲ್ಪ ಕಟ್ಸ್ಕೊಳ್ಳಿ. ಓಕೆ, ಸೊ ಅದೇ ರೀತಿ ಪ್ರಾಸೆಸ್ ಅನ್ನ ಮಾಡ್ಕೊಡ್ತೀವಿ ಸರ್. ಓಕೆ, ಈಗ ನನಗೆ ಇಲ್ಲಿವರೆಗೆ ಎಲ್ಲ ಕ್ಲಾರಿಟಿನೇ ಸಿಕ್ತು, ಯಾವುದೇ ಡೌಟ್ಸ್ ಇಲ್ಲ. ಈಗ ನೆಕ್ಸ್ಟ್ ಇರುವಂತ ಪ್ರಶ್ನೆ ಅಂದ್ರೆ, ನಾನು ನಿಮ್ಮ ಇದಕ್ಕೆ ಬರ್ತಾ ಇದ್ದ ಹಾಗೆ ಇಲ್ಲಿ ಯಾರೋ ಒಬ್ರು ಪೇರೆಂಟ್ ಯಾರೋ ಇದ್ರು, ಐ ಥಿಂಕ್ ಅವರು ಎಲ್ಲ ಕಂಪ್ಲೀಟ್ ಆಯ್ತು ಅಂತ ಅನ್ಕೋತೀನಿ. ಅವ್ರು ಕೊನೆಯದಾಗ ಒಂದು ಮಾತು ಹೇಳ್ತಾ ಇದ್ರು, ಕಳಿಸ್ತಾ ಇದೀವಿ ಆದ್ರೆ ರಷ್ಯಾ ಅಂದಾಗ ಒಂದು ಸಣ್ಣ ಭಯ, ವಾರ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಸಣ್ಣ ಅಳಕಲ್ಲಿದ್ರು ಅವರು. ಹಿಂಗೆ ನೀವು ನೋಡಿದಿರಿ ಪರಿಸ್ಥಿತಿ ಹೇಗಿದೆ ಈಗ? ಸರ್, ಈಗ ರಷ್ಯಾದಲ್ಲಿ ವಾರ್ ಇದ್ರೆ ಫಸ್ಟ್ ಆಫ್ ಆಲ್ ಗವರ್ಮೆಂಟ್ ವೀಸಾ ಕೊಡಲ್ಲ. ನಾವು ಇಲ್ಲಿ ಕಂಟ್ರಿ ಕ್ರಾಸ್ ಮಾಡಕ್ಕೆ ಆಗಲ್ಲ ನಾವು. ಯಾಕಂದ್ರೆ ಅಲ್ಲಿ ಯಾವಾಗ ಫಾರಿನ್ ಅಫೇರ್ ಕೊಟ್ಟು ನಮ್ಮ ಇಂಡಿಯಾಗೆ ಪರ್ಮಿಷನ್ ತಗೊಳಕ್ಕೆ, ಯಾವಾಗ ಅವ್ರು ಇಂಡಿಯನ್ ಅಫೇರ್ ತಗೊಳ್ಬೇಕಾದ್ರೆ ಅಲ್ಲಿಂದ ಪರ್ಮಿಷನ್ ತಗೋಬೇಕಾಗತ್ತೆ. ಒಂದು ವೀಸಾ ಮಾಡಿಸ್ಬೇಕಂತ ಹೇಳಿದ್ರೆ ಅಲ್ಲಿ ಎಲ್ಲ ಕ್ಲಾರಿಟಿ, ಎಲ್ಲ ಕ್ಲಿಯರ್ ಇದ್ರೆ ಮಾತ್ರ ಬಂದು ಇದು ಫ್ಲೈಟು ಹಾರುತ್ತೆ ಮತ್ತೆ ವೀಸಾನು ಕೊಡೋದು ಗೌರ್ಮೆಂಟ್. ಸೊ ಅದಕ್ಕೋಸ್ಕರ ಯಾವುದೇ ರೀತಿ ಯೂನಿವರ್ಸಿಟೀಸ್, ಒಂದು ಬಾರ್ಡರ್ ಅಲ್ಲಿ ಯಾವುದೇ ಯೂನಿವರ್ಸಿಟೀಸ್ ಇಲ್ಲ. ಯುದ್ಧ ಆಗ್ಬೇಕಂದ್ರು ಸರ್, ಈಗ ಯಾವುದೇ ಒಂದು ಕಂಟ್ರಿಯಲ್ಲಿ ಸಡನ್ ಆಗಿ ಬಂದು ಶನಿವಾರ ಹೇಳಿ ಭಾನುವಾರ ವಾರ್ ಮಾಡಲ್ಲ. ಯುಕ್ರೇನ್ ಅಲ್ಲೂ ಯುದ್ಧ ಆಯಿತು, ಆಲ್ಮೋಸ್ಟ್ 1 year ಬಿಫೋರ್ ನೋಟಿಸ್ ಬಂದಿತ್ತು. ಈ ಪ್ರತಿಯೊಂದು ಮೆಡಿಕಲ್ ಕಾಲೇಜಲ್ಲಿ ಕೂಡ ನೋಟಿಸ್ ಬಂದಿತ್ತು, ನೀವು ನಿಮ್ ಕಂಟ್ರಿಗೆ ವಾಪಸ್ ಹೋಗಿ ಅಂತ ಹೇಳಿದ್ರು. ಸುಮಾರು ನಮ್ದೇ 180 ಸ್ಟೂಡೆಂಟ್ ಇದ್ರು. ಸ್ಟೂಡೆಂಟ್ ನಾವು ಕರ್ಕೊಂಡ್ಬಂದ್ವಿ. ಇವತ್ತು ಸ್ಟೂಡೆಂಟ್ಗೆ ಟ್ರಾನ್ಸ್ಫರ್ ಕೊಡಿಸಿದ್ವಿ. ಕೆಲವು ರಷ್ಯಾಗೆ ಹೋದ್ರು, ಕೆಲವು ಜಾರ್ಜಿಯಾಗೆ ಹೋದ್ರು. ಇವತ್ತು ಗ್ರಾಜುಯೇಟ್ ಆಗಿದ್ದಾರೆ ಸ್ಟೂಡೆಂಟ್. ಇದೆಲ್ಲ ಸಪೋರ್ಟ್ ನಿಮಗೆ ಒಂದು ಹಳಿ ಏಜೆನ್ಸಿ ಇದ್ರೆ ಇದೆಲ್ಲ ಮಾಡಕ್ಕಾಗೋದು. ಈ ಕೋವಿಡ್ ಸಿಚುವೇಶನ್ ಅಲ್ಲಿ ಈಗ ಸ್ಟೂಡೆಂಟ್ ಆ ವಾರ್ ಸಿಚುವೇಶನ್ ಅಲ್ಲೂ ಕೂಡ ಸುಮಾರು ಏಜೆನ್ಸೀಸ್ ಕ್ಲೋಸ್ ಆಯ್ತು. ಏನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಕ್ಕಾಗಿಲ್ಲ, ನಂಬಿ ಕಳಿಸಿದ್ರು. ಇವತ್ತು ಆ ಸಿಚುವೇಶನ್ ಬಂದಾಗ ಏಜೆನ್ಸೀಸ್ ಎಲ್ಲ ಕ್ಲೋಸ್ ಮಾಡ್ಬಿಟ್ರು. ಅಂತ ಸಿಚುವೇಶನ್ ಅಲ್ಲೂ ಕೂಡ ಡಾಕ್ಟರ್ ಟೀಮ್ಸ್ ಇಂದ ಪ್ರತಿಯೊಂದು ವಿದ್ಯಾರ್ಥಿ ನಮ್ಮ ಕಡೆ ಹೋಗಿರೋಂಥ ಪ್ರತಿಯೊಬ್ಬರಿಗೂ ನ್ಯಾಯ ಸಿಕ್ಕಿದೆ ಸರ್. ನಮ್ಮಿಂದ ಸ್ಟೂಡೆಂಟ್ ವಾಪಸ್ ಬಂದ್ರು, ಜಾರ್ಜಿಯಾ ಕಳಿಸಿದ್ವಿ, ರಷ್ಯಾ ಕಳಿಸಿದ್ವಿ. ಇವತ್ತು ಅವ್ರು ಹೋಗಿ MBBS ಕಂಪ್ಲೀಟ್ ಮಾಡಿ ಮುಗಿಸ್ಕೊಂಡು ಇಂಡಿಯಾಗೆ ಬಂದು ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಲ್ಲಿವರೆಗೂ ಜವಾಬ್ದಾರಿ ತಗೊಂತೀವಿ. ಯಾವುದೇ ರೀತಿ ಭಯ ಪಡೋ ನೆಸೆಸಿಟಿ ಇಲ್ಲ. ಆ ತರ ಸಿಚುವೇಶನ್ ಬಂತಂದ್ರೆ ಫಸ್ಟ್ ಡಾಕ್ಟರ್ ಟೀಮ್ಸ್ ಅಲ್ಲಿ ನಿಂತಿರುತ್ತೆ, ಏನು ವರಿ ಮಾಡೋ ನೆಸೆಸಿಟಿ ಇಲ್ಲ. ಅಲ್ಲಿ ಮುಗಿಸ್ಕೊಂಡು ಬರೋವರೆಗೂ ನಮ್ಮ ಸ್ಟೂಡೆಂಟ್ ಅವರು ನಮ್ಮ ಮನೇಲಿ ಇದ್ದಂಗೆ ಹೆಂಗಿರ್ತಾರೋ ಅಷ್ಟು ಸೇಫ್ ಆಗಿ ಸ್ಟೂಡೆಂಟ್ ಆ ಕಂಟ್ರಿಯಲ್ಲೂ ಇರ್ತಾರೆ. ಯಾವುದೇ ರೀತಿ ಅಬ್ಜೆಕ್ಷನ್ಸ್ ಬಂತಂದ್ರೆ ವೀಸಾ ಗವರ್ಮೆಂಟ್ ಕೊಡಲ್ಲ. ಈಗ ವೀಸಾ ಆಲ್ರೆಡಿ ಸ್ಯಾಂಕ್ಷನ್ಸ್ ಆಗಿದೆ, ವೀಸಾ ಕೊಡ್ತಾ ಇದ್ದಾರೆ. ನಾನೇ ಈ ವರ್ಷ ಬರೋ ಆಗಸ್ಟ್ 17-18ನೇ ತಾರೀಕು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸುಮಾರು 130-140 ಸ್ಟೂಡೆಂಟ್ಸ್ ಇದ್ದಾರೆ ನನಗೆ. ಟ್ರಾವೆಲ್ ನಾನೇ ಮಾಡ್ತಾ ಇದ್ದೀನಿ. ಈಗ ಆ ತರ ಸಿಚುವೇಶನ್ ಇತ್ತಂದ್ರೆ ನಾನು ಏನಿಗೆ ಹೋಗ್ಲಿ ಸರ್ ಫಾರಿನ್ಗೆ? ಈವನ್ ನಮಗೂ ಫ್ಯಾಮಿಲಿ ಇದೆ, ಅಡ್ಮಿಷನ್ ಮಾಡಿದಂತೂ ಫ್ಯಾಮಿಲಿ ಬಿಟ್ಟಂತೂ ಹೋಗಕ್ಕಾಗಲ್ಲ. ವೆನ್ ವಿ ಆರ್ ಗೋಯಿಂಗ್ ಅಂತ ಹೇಳಿದ್ರೆ 100% ಸೇಫ್ ಆಗಿದೆ, ಏನೇ ವರಿ ಮಾಡೋ ನೆಸೆಸಿಟಿ ಇಲ್ಲ ಸರ್. ಓಕೆ, ಈಗ ರಷ್ಯಾ ಬಗ್ಗೆ ನಾವು ಮಾತಾಡಿದ್ವಿ, ಅದ್ರ ಬಗ್ಗೆ ನಂಗೆ ಕ್ಲಾರಿಟಿ ಸಿಕ್ತು. ಇನ್ನ ಯಾವ್ಯಾವ ದೇಶದಲ್ಲಿ ನೀವು ಕಾಲೇಜುಗಳಲ್ಲಿ ಟೈ ಅಪ್ ಆಗಿದ್ರೆ ಹೇಗೆ ಸರ್? ಈಗ ಅತಿ ಹೆಚ್ಚು ಅಂದ್ರೆ ಸ್ಟೂಡೆಂಟ್ ರಷ್ಯಾಗೆ ಹೋಗ್ತಾರೆ. 47% ಸ್ಟೂಡೆಂಟ್ ಕೌಂಟ್ ಇರೋದು ರಷ್ಯಾಗೆ ಹೋಗೋದು. ಅದರಲ್ಲಿ 23 ಮೆಡಿಕಲ್ ಕಾಲೇಜಸ್ ಬರುತ್ತೆ. ನೆಕ್ಸ್ಟ್ ಬರೋದೇ ಅಂದ್ರೆ ಜಾರ್ಜಿಯಾ ಯುರೋಪಿಯನ್ ಕಾಂಟಿನೆಂಟ್. ಅದು ಆ ಯುರೋಪಿಯನ್ ಕಾಂಟಿನೆಂಟ್ ಸಾಕಷ್ಟು ವಿದ್ಯಾರ್ಥಿಗಳು ಹೋಗ್ತಾರೆ. ನಾಳೆ PG ಮಾಡಕ್ಕೆ ನಮ್ಗೆ ಅವಕಾಶ ಇದೆ. USA, UK, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಗೆ PG ಮಾಡ್ಕೋಬಹುದು. ಅದು ಕೂಡ ಫ್ರೀ ಎಜುಕೇಶನ್ ಅಂದ್ಬಿಟ್ಟು ಸುಮಾರು ವಿದ್ಯಾರ್ಥಿಗಳು ಜಾರ್ಜಿಯಾಗೆ ಹೋಗ್ತಾರೆ. ಜಾರ್ಜಿಯಾದ ಟೋಟಲ್ ಬಂದು 10 ಮೆಡಿಕಲ್ ಕಾಲೇಜಸ್ ಇದೆ. ನಾವು ಎಕ್ಸ್ಕ್ಲೂಸಿವ್ ಆಗಿ ಕೆಲಸ ಮಾಡ್ತಿರೋದು. ಇತ್ತೀಚೆಗೆ ಇವಾಗ ಒಂದು 3 ವರ್ಷದಿಂದ ನೋಡ್ಬೇಕಾದ್ರೆ ಉಜ್ಬೇಕಿಸ್ತಾನ ಸಾಕಷ್ಟು ವಿದ್ಯಾರ್ಥಿಗಳು ಹೋಗ್ತಾ ಇದಾರೆ ಸರ್. ಅದು ಏನಾಗಿದೆ ಅಂತ ಹೇಳಿದ್ರೆ ಆ ಕಂಟ್ರಿಯಲ್ಲಿ ಎಜುಕೇಶನ್ ತುಂಬಾ ಸ್ಟ್ಯಾಂಡರ್ಡ್ ಕೊಡ್ತಾ ಇದ್ದಾರೆ. ಮಿನಿಮಮ್ ಸ್ಟೂಡೆಂಟ್ ತಗೊಂತಾ ಇದ್ದಾರೆ, ಬ್ಯಾಚ್ ವೈಸ್ ಎಜುಕೇಶನ್ ಕೊಡ್ತಾ ಇದ್ದಾರೆ. ಬೆಂಗಳೂರಿಂದ ಡೆಲ್ಲಿಯಿಂದ ಬಂದು ಜಸ್ಟ್ 3.5 to 4 hour ಜರ್ನಿ ಅದು ಉಜ್ಬೇಕಿಸ್ತಾನ್. ಫ್ಲೈಟ್ಸ್ ಈಗ ಗೋವಾದಿಂದ ಕೂಡ ಫ್ಲೈಟ್ಸ್ ಗಳು ಸ್ಟಾರ್ಟ್ ಆಗಿದೆ. ಗೋವಾ ತಾಷ್ಕೆಂಟ್ ಸೀದಾ ಫ್ಲೈಟ್ ಇದೆ.
ಕಮ್ಮಿ ಡ್ಯೂರೇಷನ್ ಅಲ್ಲಿ ಸ್ಟೂಡೆಂಟ್ ಉಜ್ಬೇಕಿಸ್ತಾನ್ ರೀಚ್ ಆಗ್ಬಿಡ್ತಾರೆ. ಇಂಡಿಯನ್ ಫುಡ್ ಫೆಸಿಲಿಟಿ ಇದೆ. ಸೊ ಅದಕ್ಕೋಸ್ಕರ ಈ 3 ಕಂಟ್ರಿಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಸೊ ಅದಲ್ಲದೆ ಕೂಡ ಈ ಸ್ಟೂಡೆಂಟ್ ಮಾಲ್ಡೋವಾಗ್ ಹೋಗ್ತಾರೆ, ಕೆಲವರು ಮಾರಿಷಿಯಸ್ಗೆ ಹೋಗ್ತಾರೆ, ಕೆಲವರು ಬೆಲೋರಸ್ಗೆ ಹೋಗ್ತಾರೆ, ಕೆಲವರು ಈ ಕಡೆ ನಿಮಗೆ ಮಾತಾಡ್ಬೇಕಾದ್ರೆ ಮಾಲ್ಡೋವಾ, ಮಾರಿಷಿಯಸ್, ಸಿಂಗಾಪುರ್, ಮಲೇಷ್ಯಾ ಈ ತರ ಬೇರೆ 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 ಯೂನಿವರ್ಸಿಟಿಗಳಿಗೆ, ಬೇರೆ ಬೇರೆ ಕಂಟ್ರಿಗಳಿಗೆ ವಿದ್ಯಾರ್ಥಿಗಳು ಟ್ರಾವೆಲ್ ಮಾಡ್ತಾ ಇದ್ದಾರೆ ಸರ್. ಓಕೆ ಸರ್, ಈಗ ಮತ್ತೊಂದು ಪ್ರಶ್ನೆ ಅಂದ್ರೆ ಈಗ ಸಹಜವಾಗಿ ಎಲ್ರಿಗೂ ಇರುವಂತ ಪೇರೆಂಟ್ಸ್ ಒಂದು ಭಯ ಅಂದ್ರೆ ಅಲ್ಲಿ ಹೋದಾಗ ಸೇಫ್ಟಿ ಹೇಗೆ ಅಂತ. ಅಂದ್ರೆ ತುಂಬಾ ಕಡೆ ನೋಡ್ತಿರ್ತೀವಿ ರ್ಯಾಗಿಂಗ್ ಅಂತೆ, ಹಾಗಂತೆ, ಹೀಗಂತೆ ಅಂತ ಹೇಳಿ. ನಿಮ್ದು ಸುದೀರ್ಘ ವರ್ಷದ ಎಕ್ಸ್ಪೀರಿಯನ್ಸ್, ಆ ರೀತಿಯಾಗಿ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಿಮ್ಗೆ ಇಲ್ಲಿವರೆಗೆ, ಅಥವಾ ಬೇರೆ ಬೇರೆ ದೇಶಗಳ ಸೇಫ್ಟಿ ಅಂತ ಬಂದಾಗ ಹೇಗಿರುತ್ತೆ ಅಂತ? ಸರ್ ಮೋಸ್ಟ್ ಆಫ್ ದಿ, ಈಗ ಎಕ್ಸಾಂಪಲ್ ನೀವು ಜಾರ್ಜಿಯಾ ಬಗ್ಗೆನೇ ನಾನು ಮಾತಾಡಕ್ ಬಂದ್ರೆ, ವುಮೆನ್ ಡಾಮಿನೇಟೆಡ್ ಕಂಟ್ರಿ ಅಂದ್ರೆ ಹೆಣ್ಮಕ್ಳು ಸಂಖ್ಯೆ ಜಾಸ್ತಿ ಇದೆ ಸರ್. 3rd ಸೇಫೆಸ್ಟ್ ಪ್ಲೇಸ್ ಇನ್ ದಿ ವರ್ಲ್ಡ್ ಅದು ಜಾರ್ಜಿಯಾ. ಇವತ್ತು ಸುಮಾರು 3 ಗಂಟೆಗೆ 3:30 ಗಂಟೆಗೆ ರಾತ್ರಿ ಕ್ಲಿನಿಕಲ್ ರೊಟೇಷನ್ ಮುಗಿಸ್ಬಿಟ್ಟು, ಇಂಟರ್ನ್ಶಿಪ್ ಮುಗಿಸ್ಬಿಟ್ಟು ಸ್ಟೂಡೆಂಟ್ ರೂಮಿಗೆ ಬರ್ಬೇಕಾದ್ರೆ ಟಿಲ್ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿಲ್ಲ ನಾವು. ಓಕೆ, ಅರ್ಥ ಐತಲ್ಲ? ಏನಾದ್ರೂ ಆ ತರ ನೆಗೆಟಿವ್ ಇದ್ರೆ ಅಷ್ಟು ಬೇಗನೆ ಸ್ಪ್ರೆಡ್ ಆಗಿರುತ್ತೆ ಅದು. ಇವತ್ತರೆಗೂ ಆ ತರ ಯಾವುದೇ ಸಿಚುವೇಶನ್ಸ್ ಇಲ್ಲ. ಈವನ್ ರಷ್ಯಾ ಇಸ್ ಒನ್ ಆಫ್ ದಿ ಸೇಫೆಸ್ಟ್ ಪ್ಲೇಸ್. ಯಾಕಂದ್ರೆ ಸರ್ ಸಿಸ್ಟಮ್ ಹಾಗೆ ಮಾಡಿದಾರೆ ಅವರು. ಇಡೀ ಕಂಟ್ರಿಯಲ್ಲಿ CCTV ಸರ್ವೆಲೆನ್ಸ್ ಇದೆ, ಕಾಲೇಜಲ್ಲಿ ಸರ್ವೆಲೆನ್ಸ್ ಅಲ್ಲಿ ಇರ್ತಾರೆ, ಹಾಸ್ಟೆಲ್ ಸರ್ವೆಲೆನ್ಸ್ ಅಲ್ಲಿ ಇರ್ತಾರೆ ಸ್ಟೂಡೆಂಟ್. ಯಾವುದೇ ರೀತಿ ಭಯ ಪಡೋ ನೆಸೆಸಿಟಿ ಇಲ್ಲ. ಯಾಕಂದ್ರೆ ಗರ್ಲ್ಸಿಗೆ ಬೇರೆ ಹಾಸ್ಟೆಲ್, ಬಾಯ್ಸಿಗೆ ಬೇರೆ ಹಾಸ್ಟೆಲ್ಸು, ಎಲ್ಲ ಒಂದು ಫೆಸಿಲಿಟಿನ ಮಾಡಿಕೊಡ್ತಿರೋದ್ರಿಂದ ಆರಾಮಾಗಿ ಸ್ಟೂಡೆಂಟ್ ಮ್ಯಾನೇಜ್ ಮಾಡ್ಕೊಂಡು ಬರ್ತಾರೆ ಸರ್. ಏನು ಯಾವುದೇ ರೀತಿ ಸೇಫ್ಟಿ ಮೆಜರ್ಸ್ ಅಲ್ಲಿ ಯಾವುದೇ ರೀತಿ ಇವತ್ತರೆಗೂ ತೊಂದರೆ ಅಂತೂ ಆಗಿಲ್ಲ. ಸೇಫ್ಟಿ ಇಲ್ಲ ಅಂತ ಇವತ್ತರೆಗೂ ಯಾವುದೇ ಒಂದು ವಿದ್ಯಾರ್ಥಿ ನಮ್ಮ ಇಂಡಿಯಾಗೆ ವಾಪಸ್ ಅಂತೂ ಬಂದಿಲ್ಲ ಸರ್. ಓಕೆ ಸರ್, ಈಗ ಕೊನೆಯದಾಗಿ, ಈಗ ನೀಟ್ ಎಕ್ಸಾಮ್ ಬರ್ದಿದ್ದಾರೆ, ರಿಸಲ್ಟ್ ಬಂದಿದೆ, ಅಂದ್ಕೊಂಡಿದ್ದು ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸಹಜವಾಗಿ ಅವರು ಬೇಸರದಲ್ಲಿ ಇರ್ತಾರೆ, ಅವರ ಪೋಷಕರಿಗೂ ಅಷ್ಟೇ ಬೇಸರ ಇರುತ್ತೆ. ನೀವೇನು ಹೇಳ್ತೀರಿ ಡಾಕ್ಟರ್ ಡ್ರೀಮ್ಸ್ ಕಡೆಯಿಂದ, ಏನ್ ಹೇಳ್ತೀರಿ ಸರ್? ಈಗ ಸ್ಟೂಡೆಂಟ್ಗಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈಗ ನೀಟಲ್ಲಿ 3 ವರ್ಷ 4 ವರ್ಷ ರಿಪೀಟ್ ಮಾಡಿದ್ದೀರಾ. ಒಂದು ಸತಿ ನೀಟ್ ಬರ್ದಿದ್ರೆ 3 ವರ್ಷ ವ್ಯಾಲಿಡ್ ಇರುತ್ತೆ ಸುಮಾರು. ಯಾಕಂದ್ರೆ ಕ್ವಶನ್ಸ್ ಬರ್ತಿದೆ ನನಗೆ. ನಾನು ಸರ್ 2 ಇಯರ್ ಬಿಫೋರ್ ನೀಟ್ ಬರ್ತಿದ್ದೆ, ಅವರು ಕೂಡ ಫಾರಿನ್ಗೆ ಹೋಗ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಈ ವರ್ಷ ಪೇಪರ್ ಟಫ್ ಆಗಿರೋದ್ರಿಂದ ಕಟ್ ಆಫ್ ತುಂಬಾನೇ ಪ್ರಾಬ್ಲಮ್ ಆಯಿತು. ಸುಮಾರು ಸ್ಟೂಡೆಂಟ್ ಎಲಿಜಿಬಲ್ ಆಗಿಲ್ಲ. ಈಗ ಎಲಿಜಿಬಲ್ ಆಗಿರೋ ವಿದ್ಯಾರ್ಥಿಗಳು 400ಕ್ಕಿಂತ ಕಡಿಮೆ ಇದ್ರೆ ಇಂಡಿಯಾದಲ್ಲಂತೂ ಸೀಟ್ ತಗೊಳಕ್ಕೆ ಸಾಧ್ಯ ಇಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, OBC SC ST ಕ್ಯಾಟಗರಿ ಇರೋರು 113 ಮಾರ್ಕ್ಸ್ ಬಂದಿದ್ರೆ ಸಾಕು, ನೀವು ಕೂಡ ಫಾರಿನಲ್ಲಿ ಇರುವಂಥ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೋದು. ಅದೇ ನೀವು ತಾವೇನಾದರೂ ಜನರಲ್ ಕ್ಯಾಟಗರಿ ಆಗಿದ್ರೆ 144 ಮಾರ್ಕ್ಸ್ ಬಂದರೆ ನೀವು ಕೂಡ ಫಾರಿನಲ್ಲಿ ಇರುವಂಥ ಟಾಪ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೋದು. ಮತ್ತು ಬಜೆಟ್ ಮಿನಿಮಮ್ 20 ಇಂದ 23 ಲಕ್ಷ ರೂಪಾಯಿ ಬಜೆಟ್ ಇದ್ದರೆ 6 ವರ್ಷ ಟೈಮ್ ಇರುತ್ತೆ, 12 ಇನ್ಸ್ಟಾಲ್ಮೆಂಟ್ಸ್ ಕೊಡ್ತೀವಿ. ಸೊ ಬೇಗ ಬಂದು ನೀವು ಕೂಡ ನಿಮ್ಮ ಡ್ರೀಮ್ ಯೂನಿವರ್ಸಿಟಿಯನ್ನು ಬುಕ್ ಮಾಡ್ಕೋಬೇಕಂದ್ರೆ ನಮ್ಮ ಆಫೀಸಸ್ ಬೆಂಗಳೂರು ಹೆಡ್ ಆಫೀಸು, ಕೋರಮಂಗಲ ಸೋನಿವಲ್ ಸಿಗ್ನಲ್ ಅಲ್ಲಿ ಆಫೀಸ್ ಇದೆ. ದಾವಣಗೆರೆ ಅಂತ ನಿಯರ್ ಬೈ ಇರುವಂಥ ವಿದ್ಯಾರ್ಥಿಗಳಿಗೆ ದಾವಣಗೆರೆಯಲ್ಲಿ JJ ಮೆಡಿಕಲ್ ಕಾಲೇಜ್ ಆಪೋಸಿಟ್ ಮಾಮಾಸ್ ಜಾಯಿಂಟ್ ರೋಡ್ ವುಡ್ಲ್ಯಾಂಡ್ ಶೋರೂಮ್ ಮೇಲೆ ಫಸ್ಟ್ ಫ್ಲೋರಲ್ಲಿ ಆಫೀಸ್ ಇದೆ, ಅಲ್ಲೂ ಕೂಡ ತಾವು ವಿಸಿಟ್ ಮಾಡ್ಕೋಬಹುದು. ಮತ್ತೆ ಹುಬ್ಬಳ್ಳಿಯಲ್ಲಿ ಕೂಡ ನಮ್ದು ಆಫೀಸ್ ಇದೆ ಇದು ನಿಮಗೆ ಮಿಶ್ರಾಪೇಟೆ ಆಪೋಸಿಟ್ ಆಕಾಶ್ ಇನ್ಸ್ಟಿಟ್ಯೂಟ್ ವಿದ್ಯಾನಗರ್ ಆಫೀಸ್ ಇದೆ. ಮತ್ತೆ ಗುಲ್ಬರ್ಗ ನ್ಯೂ ಜವರ್ಗಿ ರೋಡಲ್ಲಿ ಕೂಡ ನಮ್ದು ಆಫೀಸ್ ಇದೆ. ಇದು ನಿಯರ್ ಬೈ ಆಫೀಸಸ್ ಇದೆ. ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡಿಕೊಂಡು ವಿಸಿಟ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ನೀವು ಕೂಡ ನಿಮ್ಮ ಡ್ರೀಮ್ ಕೂಡ MBBS ಓದ್ಬೇಕಂತ ಆಗಿದ್ರೆ ನೀವು ಕೂಡ ವಿದೇಶದಲ್ಲಿರುವಂಥ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡೋಕ್ಕೆ ಅವಕಾಶ ನಮ್ಮ ಕಡೆಯಿಂದ ಕ್ರಿಯೇಟ್ ಮಾಡಿ ಕೊಡ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಓಕೆ ಬಂಧುಗಳೇ, ನಾನು ಯಾಕೆ ಈ ಸಂಸ್ಥೆಯನ್ನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಸುದೀರ್ಘ ವರ್ಷದ ಎಕ್ಸ್ಪೀರಿಯನ್ಸ್ ಇರುವಂತಹ ಸಂಸ್ಥೆ. ಇಲ್ಲಿವರೆಗೆ ಸಾಕಷ್ಟು ಸ್ಟೂಡೆಂಟ್ಸ್ ಗಳನ್ನ ಫಾರಿನ್ಗೆ ಕಳಿಸಿದ್ದಾರೆ. ಹೀಗಾಗಿ ನೀವು ಇಲ್ಲಿ ಬರಲೇಬೇಕು ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇಲ್ಲ. ನಿಮ್ಗೆ ಏನಾದ್ರೂ ಆಸೆ ಇತ್ತು ಅಂತಂದ್ರೆ ಒಮ್ಮೆ ಆರಾಮಾಗಿ ಆಫೀಸಿಗೆ ಬನ್ನಿ, ಇವ್ರ ಜೊತೆ ಕುತ್ಕೊಂಡು ಒಂದಷ್ಟು ಹೊತ್ತುಗಳ ಕಾಲ ಆರಾಮಾಗಿ ಮಾತಾಡಿ ಆದ ನಂತರ ನಿಮಗೆ ಕಳಿಸಬಹುದು ಎನ್ನುವಂತ ನಂಬಿಕೆ ಬಂದ್ರೆ ನೀವು ಆನಂತರ ನಿರ್ಧಾರ ತಗೊಳ್ಳಿ. ಇಲ್ಲ ಅಂತಂದ್ರೆ ಈಗಾಗಲೇ ಹೋಗಿ ಬಂದಂತವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಕೇಳಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದೆಲ್ಲವನ್ನು ಕೂಡ ತಿಳ್ಕೊಂಡು ಕೊನೆಯದಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ. ಕೊನೆಯದಾಗಿ ನಾನು ಹೇಳುವಂತ ಮಾತದೆ, ನೀಟ್ ಎಕ್ಸಾಮ್ ನಾವು ಅಂದ್ಕೊಂಡಿದ್ದನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ, ನಂಗೆ ಡಾಕ್ಟರ್ ಆಗುವಂತ ಕನಸು ಮುಗದೇ ಹೋಯ್ತು ಅಂತ ಅಂದ್ಕೊಳಕ್ ಹೋಗ್ಬೇಡಿ. ಇಂಥದ್ದೊಂದು ಅವಕಾಶ ಇದೆ, ಅದನ್ನು ತಿಳಿಸುವಂತ ಕೆಲಸವನ್ನ ಈ ವಿಡಿಯೋ ಮೂಲಕ ಮಾಡಿದ್ದೇನೆ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ.